name is Shuraj BS. Today I will explain NVCM syllabus analysis. NVCM means New Venture Creation and Management. New Venture Creation and Management. New Venture Creation and Management is a wonderful subject for your final year BCom students. Because of after MCom, after BCom, you create your own company, your own ideas. That's why you have maintained, you have read this subject. Because of our syllabus title is the New Venture Creation and Management. What is my new venture? New venture ಅಂತಂದ್ರೆ ಏನು? ವೆಂಚರ್ ಅಂದ್ರೆ ಸಾಹಸಮಯವಾಗಿ ನೀವು ಕ್ರಿಯೇಷನ್ ಮಾಡುವಂಥದ್ದು, ಕ್ರಿಯೇಟ್ ಮಾಡುವಂಥದ್ದು. ಹೊಸದಾಗಿ ಏನು ಕ್ರಿಯೇಟ್ ಮಾಡ್ತೀರಾ, ಯಾವುದ್ರಲ್ಲಿ ಕ್ರಿಯೇಟ್ ಮಾಡ್ತೀರಾ, ಆ ಕ್ರಿಯೇಟ್ ಮಾಡೋದ್ರಲ್ಲಿ ಅದನ್ನ ಯಾವ ಥರ ಮ್ಯಾನೇಜ್ಮೆಂಟ್ ಮಾಡ್ತೀರಾ. ಸೊ ಇಷ್ಟು ನಿಮ್ಮ ಸಬ್ಜೆಕ್ಟ್ ಟೈಟಲಿನ ಅರ್ಥ. ದ ನ್ಯೂ ವೆಂಚರ್ ಕ್ರಿಯೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಅರ್ಥ ಆಯ್ತಾ? ಸೊ ಇದರಲ್ಲಿ ನಾನು ಫಸ್ಟ್ ಇಂಟ್ರೊಡಕ್ಷನ್ ಪಾರ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರಲ್ಲಿ ಏನು ಇಂಟ್ರೊಡಕ್ಷನ್ ಇರುತ್ತೆ, ಯಾಕೆ ಈ ಸಬ್ಜೆಕ್ಟ್ ನಿಮ್ಗೆ ಇಟ್ಟರು, ಯಾಕೆ ಅದನ್ನು ನಿಮ್ಮ ಸಿಲೆಬಸ್ಗೆ ಹಾಕೋರು, ಏನಕ್ಕೆ? ಬಿಕಾಸ್ ಆಫ್ ಆಫ್ಟರ್ MCom you have more ideas, more creativity, some more different sector in this world. Because means ನೀವು ಎಲ್ಲಿ ಹೋಗಿ ಕೆಲಸ ಮಾಡ್ತೀರಿ ಅಥವಾ ನಿಮ್ಮದೇ ಓನ್ ಕಂಪ್ನಿ ಸ್ಟಾರ್ಟ್ ಮಾಡ್ತೀರಾ. ಸೊ ಇದೆಲ್ಲ ನೀವು ಹೇಳ್ತೀವಿ ಅಂದಾಗ ನೀವನ್ನ ಓದಬೇಕಾಗುತ್ತೆ. ಸೊ ಫಸ್ಟ್ ವೆಂಚರ್ ಅಂತ ಏನು, ಸಾಹಸಮಯವಾಗಿ ಏನಾದರೂ ನೀವು ಕ್ರಿಯೇಟ್ ಮಾಡೋದು, ಅದನ್ನ ಮ್ಯಾನೇಜ್ಮೆಂಟ್ ಮಾಡೋದು. ಏನು ಕ್ರಿಯೇಟ್ ಮಾಡ್ತೀರಿ, ಯಾವುದು ಸಂಬಂಧಪಟ್ಟ ಕ್ರಿಯೇಟ್ ಮಾಡ್ತೀರಾ? Any idea? Nothing but new creation means venture creation means already ಓದಿದ್ದೀರಾ ವೆಂಚರ್ ಕ್ಯಾಪಿಟಲ್, ಅಬೌಟ್ ವರ್ಡ್ ವೆಂಚರ್ ಕ್ಯಾಪಿಟಲ್ ವರ್ಡ್ ಕೇಳಿದ್ದೀರಾ, ಸಾಹಸ ಬಂಡವಾಳ ಅಂತ. PUC ಕೂಡ ಇತ್ತು. ಸೊ ವೆಂಚರ್ ಕ್ಯಾಪಿಟಲ್ ಅಂದ್ರೆ ಸಾಹಸ ಬಂಡವಾಳ ಅಂತ ನಾವು ಕರಿತೀವಿ. ಏನಕ್ಕೆ? ನಾವು ಹಾಕುವಂತಹ ಇನ್ವೆಸ್ಟ್ಮೆಂಟು ಭೂಮಾಗಿ ಅದೇನಾಗುತ್ತೆ, ಪ್ರಾಫಿಟ್ ತಂದು ಕೊಡ್ತಾರೆ. ನಾವು ಮಾಡುವಂಥ ಕೆಲಸ ವಿತಿನ್ 1 year, ವಿತಿನ್ 1 month, ವಿತಿನ್ ಎ ಡೇ, ಸೊ ಹಾಕುವಂತಹ ಇನ್ವೆಸ್ಟ್ಮೆಂಟ್ ನಮಗೆ ರಿಟರ್ನ್ ಆಗಿ ಬರಬೇಕು. ಅದು ಹೆಂಗಿರುತ್ತೆ ಅಂತಂದ್ರೆ, ಸೊ ಬೆಸ್ಟ್ ಎಕ್ಸಾಂಪಲ್ ಫಿಲಮ್ ಇಂಡಸ್ಟ್ರಿ. ಅದು ಎಂಟರ್ಟೈನ್ಮೆಂಟ್ಗೋಸ್ಕರ ಕೊಡ್ತದೆ, ಎಂಟರ್ಟೈನ್ಮೆಂಟ್ ಮಾಡೋಕ್ಕೋಸ್ಕರ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಆಗ್ತಾರೆ. ಸೊ ಅದನ್ನ ನಾವು ಎಂತ ಕರಿತೀವಿ, ವೆಂಚರ್ ಕ್ಯಾಪಿಟಲ್ ಅಂತ ಕರಿಬಹುದು. ಅರ್ಥ ಆಯ್ತಾ? ಸೊ ಅದೇ ತರನೇ ನೀವಿಲ್ಲಿ ಏನು ಕ್ರಿಯೇಟ್ ಮಾಡ್ತೀರಾ, ಹೊಸ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಹೊಸ ಐಡಿಯಾಸ್ ಆಗಿರ್ಬೋದು. ಸೊ ಅದನ್ನ ಯಾವ ಥರ ನೀವು ಏನ್ ಮಾಡ್ತೀರಾ, ಅದನ್ನ ಯಾವ ತರ ನೀವು ಇಂಪ್ಲಿಮೆಂಟ್ ಮಾಡ್ತೀರಾ. ಸೊ ಆ ಇಂಪ್ಲಿಮೆಂಟೇಷನ್ ಯಾರ್ಯಾರು ನಿಮಗೆ ಸಪೋರ್ಟ್ ಮಾಡ್ತಾರೆ, ಸೊ ಅವ್ರನ್ನ ಸಪೋರ್ಟ್ ಮಾಡೋಂಥವ್ರನ್ನ ಏನಂತಾರೆ, ಸೊ ಐಡಿಯಾಸ್ನ ಇಂಪ್ಲಿಮೆಂಟ್ ಮಾಡುವಂಥವ್ರನ್ನ ಏನಂತಾರೆ. ಫಾರ್ ಎಕ್ಸಾಂಪಲ್ ನೀವೇ ಅನ್ಕೊಳ್ಳಿ, ನಿಮ್ಮ ಮೈಂಡಲ್ಲಿ ಯಾವುದೋ ಒಂದು ಕಾನ್ಸೆಪ್ಟ್ ಇರುತ್ತೆ, ನಾನು ಆಫ್ಟರ್ ಡಿಗ್ರಿ ಓನ್ ಆಗಿ ಕಂಪ್ನಿ ಸ್ಟಾರ್ಟ್ ಮಾಡಬೇಕು, ಆ ಥರ ಎಲ್ಲ ಇದ್ದಾಗ ನೀವು ಅದನ್ನ ಯಾವ ಥರ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದನ್ನ ಈ ನಿಮ್ಮ ಸಿಲೆಬಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತದೆ. ಅರ್ಥ ಆಯ್ತಾ? ಸೊ ಫಸ್ಟ್ ಮಾಡ್ಯೂಲ್ ಅಲ್ಲಿ ಏನಿದೆ, ಫಸ್ಟ್ ಯೂನಿಟ್ ಅಲ್ಲಿ ಏನಿದೆ, ಇಂಟ್ರೊಡಕ್ಷನ್ ಪಾರ್ಟ್. ಫಸ್ಟ್ ಯೂನಿಟ್ ಅಲ್ಲಿ ಏನಿದೆ, ಇಂಟ್ರೊಡಕ್ಷನ್. ಇಂಟ್ರೊಡಕ್ಷನ್ ಪಾರ್ಟ್. ಈ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಏನಿದೆ, ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಏನಿದೆ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಫಸ್ಟ್ ಒನ್, ಮೀನಿಂಗ್ ಆಫ್ ಐಡಿಯಾಸ್. ಮೀನಿಂಗ್ ಆಫ್ ಐಡಿಯಾ. ಏನು ಮೀನಿಂಗ್ ಆಫ್ ಐಡಿಯಾ ಅಂದ್ರೆ, ಐಡಿಯಾಸ್ ಅಂದ್ರೆ ಏನು? ಈ ಪ್ರಕಾರ ಏನಂತ ನಾವು ಅಬ್ಸರ್ವ್ ಮಾಡ್ಬೋದು. ನಾನು ಜಸ್ಟ್ ನಿಮಗೆ ಹೇಳ್ತಿರೋದು ಜಸ್ಟ್ ಫಾರ್ ಅನಲೈಸಿಂಗ್ ದಿ ಸಿಲೆಬಸ್, ನಾಟ್ ಯುವರ್ ಫಸ್ಟ್ ಚಾಪ್ಟರ್ ಕಂಟಿನ್ಯೂಷನ್. ಜಸ್ಟ್ ಅದನ್ನ ತಿಳ್ಕೊಳ್ಬೇಕು ಅಷ್ಟೇ. ಏನಂತ, ಏನು ನ್ಯೂ ಐಡಿಯಾಸ್ ಅಂದ್ರೆ, ಅನಲೈಸಿಂಗ್ ಮೀನಿಂಗ್ ಆಫ್ ಐಡಿಯಾ ಅಂದ್ರೆ, ಸೊ ಯಾವುದೋ ಒಂದು ಪ್ರಾಬ್ಲಮ್ ಇರುತ್ತೆ ಅಥವಾ ಅದಕ್ಕೆ ಸೊಲ್ಯೂಷನ್, ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡಬೇಕು. ಯಾವ ಥರ ಸೊಲ್ಯೂಷನ್ ಕೊಡ್ತೀರಾ, ಯಾವ ಥರ ಕೊಡ್ಬೋದು. ಸೊ ಒಂದು ಕಂಪನಿ ಇರುತ್ತೆ, ಆ ಕಂಪನಿಯಲ್ಲಿ ಸುಮಾರು ವರ್ಕರ್ಸ್ ಇದ್ದಾರೆ, ಏನೋ ಪ್ರಾಬ್ಲಮ್ ಆಗಿರುತ್ತೆ, ಆ ಪ್ರಾಬ್ಲಮ್ಗೆ ನೀವು ಕೊಡುವಂಥ ಸೊಲ್ಯೂಷನ್ ಕಂಪನಿಗೆ ಬೆನಿಫಿಟ್ ಆಗಬೇಕು, ಅವ್ರ ಬಜೆಟಲ್ಲಿ ಕೂಡ ಕಡಿಮೆ ಆಗಬೇಕು. ಸೊ ಆ ಥರ ಐಡಿಯಾಸ್ನ ನೀವು ಕೊಡಬೇಕು. ಅರ್ಥಾತ್ ಮೀನಿಂಗ್ ಆಫ್ ಐಡಿಯಾಸ್. ನೆಕ್ಸ್ಟ್ ಏನಿದೆ, ಸೋರ್ಸಸ್ ಆಫ್ ನ್ಯೂ ಐಡಿಯಾಸ್. sources of new ideas. Sources of new ideas.
ಎಲ್ಲಿ ಸಿಗುತ್ತೆ ನಿಮಗೆ ಸೋರ್ಸಸ್ ಆಫ್ ನ್ಯೂ ಐಡಿಯಾ ಎಲ್ಲಿ ಸಿಗುತ್ತೆ, ಎಲ್ಲಿ ನೀವು ನೋಡ್ಬೋದು, ಇಲ್ಲಿ ನೀವು ಈ ಸೋರ್ಸ್ ನ ಕಂಡುಹಿಡಿಯಬಹುದು. ಎಲ್ಲಿ ಕಂಡುಹಿಡಿಯಕ್ಕೆ ಸಾಧ್ಯ ಸೋರ್ಸ್ ಆಫ್ ಐಡಿಯಾಸ್ ಅಲ್ಲಿ? ಫಾರ್ ಎಕ್ಸಾಂಪಲ್, ನೀವು ದಾರಿಲಿ ಹೋಗ್ತಾ ಇರ್ಬೇಕಾದ್ರೆ ಯಾರೋ ಒಂದು ಐಡಿಯಾ ಮೀನ್ಸ್ ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ, ನೀವು ಅದನ್ನ ಅಬ್ಸರ್ವ್ ಮಾಡಿರ್ತೀರಾ. ಸೊ ಅದೇ ಸಿಚುವೇಶನ್ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಪಕ್ಕದ ಮನೆಯಲ್ಲಿ ಏನಾದ್ರು ಬಂದ್ರೆ ನೀವು ಅದನ್ನ ಏನ್ ಮಾಡ್ಬೋದು, ಅಲ್ಲಿ ನಿಮ್ಮ ಸೋರ್ಸಸ್ ಆಫ್ ಐಡಿಯಾ ಅಲ್ಲಿ ನೋಡಿದ್ವಿ, ಸೊ ಆ ಕಾರಣಕ್ಕೆ ಐಡಿಯಾನ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಅರ್ಥ ಆಗ್ತದೆ? ಅದೇ ತರ ಸುಮಾರು ಕಂಪನಿಗಳಲ್ಲಿ ಕೂಡ ಇದೇ ತರ ನ್ಯೂ ಐಡಿಯಾಸ್ ಗಳನ್ನ ನೀವು ಜನರೇಟ್ ಮಾಡಬೇಕಾಗುತ್ತೆ. ಸೊ ಅದನ್ನ ನಾವು ಸೋರ್ಸಸ್ ಆಫ್ ಐಡಿಯಾಸ್ ಅಂತ ಕರಿತೀವಿ. ಎಲ್ಲಿಂದ ನೀವು ಐಡಿಯಾಸ್ ಗಳನ್ನ ತಗೋತೀರಾ. ನೆಕ್ಸ್ಟ್ ಒನ್ ಏನ್ ಹೇಳ್ತಾರೆ ಅಂತಂದ್ರೆ ಮೆಥಡ್ಸ್ ಆಫ್ ಜನರೇಟಿಂಗ್ ಐಡಿಯಾಸ್. ಮೆಥಡ್ಸ್ ಆಫ್ ಜನರೇಟಿಂಗ್ ಐಡಿಯಾಸ್. ಮೆಥಡ್ಸ್, ಯಾವ ಮೆಥಡ್ ಅಲ್ಲಿ ನೀವು ಐಡಿಯಾಸ್ ಜನರೇಟ್ ಮಾಡ್ತೀರಾ? ಸೊ ಐಡಿಯಾಸ್ ಜನರೇಟ್ ಆಗೋದೇ ಒಂದು ಪ್ರಾಬ್ಲಮ್ ಬಂದಾಗ. ಹೇಗೆ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಆ ಪ್ರಾಬ್ಲಮ್ ಅಲ್ಲಿ ನೀವು ಹೊಸ ಐಡಿಯಾಗಳನ್ನ ನೀವು ನೋಡ್ಬೇಕು. ನಿಮ್ಮ ಮೆಂಟಲ್ ಏನೋ ಹೊಡೀತದೆ, ಯಾವುದೋ ಒಂದು ಪ್ರಾಬ್ಲಮ್ ಮಾಡಿದ ತಕ್ಷಣ ಓ ಏನಿದು ಈ ತರ ಇದೆ, ಈ ಪ್ರಾಬ್ಲಮ್ ನನ್ನಿಂದ ಏನ್ ಸೊಲ್ಯೂಷನ್ ಕೊಡ್ಬೋದು ಅನ್ನೋದು ಥಿಂಕ್ ಮಾಡ್ತೀರಾ. ಥಿಂಕಿಂಗ್ ಕೆಪಾಸಿಟಿ ಉಂಟಾಗುತ್ತಲ್ಲ, ನಾವು ಮೆಥಡ್ಸ್ ಆಫ್ ಜನರೇಟಿಂಗ್ ಐಡಿಯಾಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸುಮಾರು ಅಂದ್ರೆ ಪ್ರಪಂಚದಲ್ಲಿ ಏನೇನು ವರ್ಕ್ ನಡೀತದೋ ಅದಕ್ಕೆಲ್ಲದೂ ಕೂಡ ಕೆಲವರು ಐಡಿಯಾಸ್ ಇಂದ ಇಂಪ್ಲಿಮೆಂಟ್ ಆಗಿರ್ತಾರೆ, ಇನ್ಸ್ಪೈರ್ ಆಗಿರ್ತಾರೆ. ಅರ್ಥ ಆಯ್ತಾ? ಸೊ ಮೆಥಡ್ಸ್ ಆಫ್ ಐಡಿಯಾಸ್ ಆಗಿದೆ. ನೆಕ್ಸ್ಟ್ ಕ್ರಿಯೇಟಿವ್ ಪ್ರಾಬ್ಲಮ್ ಸೊಲ್ಯೂಷನ್. ಕ್ರಿಯೇಟಿವ್ ಪ್ರಾಬ್ಲಮ್ ಸಾಲ್ವಿಂಗ್. ಏನಿಲ್ಲ ಕ್ರಿಯೇಟಿವ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂದ್ರೆ ಏನು? ಏನಂತ ಕರಿಬಹುದು ಅದನ್ನ? ಎಂತ ಕರಿತೀರಾ? ಸಾಲ್ವ್ ಮಾಡೋದು, ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ನೀವು ಕ್ರಿಯೇಟಿವ್ ಆಗಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ಒಂದು ಕಂಪನಿ ಇರುತ್ತೆ, ಅದರೆಲ್ಲರೂ ಕೂಡ ನಿಮ್ಗೆ ಐಡಿಯಾಸ್ ಕೊಡ್ತಾ ಇರ್ತಾರೆ. ಸೊ ಕಂಪನಿ ಸೆಲೆಕ್ಟ್ ಮಾಡುತ್ತೆ ಏನಂತ, ಕ್ರಿಯೇಟಿವ್ ಆಗಿ ಇದನ್ನ ಈ ಪ್ರಾಬ್ಲಮ್ ಯಾರು ಸಾಲ್ವ್ ಮಾಡ್ತಾರೆ ಆ ಐಡಿಯಾಸ್ ಅವ್ರು ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಆ ಒಂದು ಕೇಪಬಿಲಿಟಿ ಈ ಸಿಲೆಬಸ್ ಅಲ್ಲಿ ನೀವು ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಾ? ನೆಕ್ಸ್ಟ್ ಏನಂತಾರೆ ಪ್ರಾಡಕ್ಟ್ ಪ್ಲಾನಿಂಗ್ ಅಂಡ್ ಡೆವಲಪ್ಮೆಂಟ್ ಪ್ರೋಸೆಸ್. ಪ್ರಾಡಕ್ಟ್ ಪ್ಲಾನಿಂಗ್ ಅಂಡ್ ಡೆವಲಪ್ಮೆಂಟ್ ಪ್ರೋಸೆಸ್ ನೋಡ್ತಿದ್ದೀರಾ? ಏನ್ ಪ್ರಾಡಕ್ಟ್ ಪ್ಲಾನಿಂಗ್ ಡೆವಲಪ್ಮೆಂಟ್ ಪ್ರೋಸೆಸ್? ಮಾರ್ಕೆಟ್ಗೆ ಹೊಸ ಪ್ರಾಡಕ್ಟ್ ಬಂದಿದೆ, ಬರೋಕ್ಕಿಂತ ಮುಂಚೆ ಸೊ ಸುಮಾರು ನಮ್ಮ ಮಾರ್ಕೆಟ್ ಸುಮಾರು ಪ್ರಾಡಕ್ಟ್ಸ್ ಇದೆ. ಸೊ ಹೊಸ ಒಂದು ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡಬೇಕು. ಅದ್ರಲ್ಲಿ ಯಾವ ತರ ನೀವು ಪ್ರಾಡಕ್ಟ್ ನ ಕ್ರಿಯೇಟ್ ಮಾಡ್ತೀರಾ, ಪ್ಲಾನ್ ಮಾಡ್ತೀರಾ ಪ್ರಾಡಕ್ಟ್ ನ, ಅದಾದ್ಮೇಲೆ ಅದನ್ನ ಯಾವ ತರ ಡೆವಲಪ್ಮೆಂಟ್ ಮಾಡ್ತೀರಾ. ಡೆವಲಪ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲರ ಹತ್ರನೂ ಐಡಿಯಾಸ್ ಇರುತ್ತೆ, ದೇ ಆರ್ ಆಲ್ ಗುಡ್ ಥಿಂಕಿಂಗ್ ಪೀಪಲ್ಸ್, ಬಟ್ ಅದನ್ನ ಡೆವಲಪ್ಮೆಂಟ್ ಮಾಡಬೇಕಲ್ಲ. ಸೊ ಅದನ್ನ ಯಾವ ತರ ನೀವು ಡೆವಲಪ್ಮೆಂಟ್ ಮಾಡ್ತೀರಾ ಅನ್ನೋದನ್ನ ಈ ಫಸ್ಟ್ ಚಾಪ್ಟರ್ ಅಲ್ಲಿ ನೋಡ್ತಾ ಹೋಗ್ತೀರಾ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಏನಿರ್ತಾ ಇದೆ ಅಂತಂದ್ರೆ ಬಿಸ್ನೆಸ್ ಪ್ಲಾನ್ಸ್. ಬಿಸ್ನೆಸ್ ಪ್ಲಾನ್ಸ್ ನಾವು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಏನು ಈ ಸಿಲೆಬಸ್ ಓದೋ ಕಾರಣ ಆಫ್ಟರ್ M.Com, ಆಫ್ಟರ್ B.Com ಯು ಹ್ಯಾವ್ ಓನ್ ಐಡಿಯಾಸ್, ಓನ್ ಡ್ರೀಮ್ ಇರುತ್ತೆ ನಿಮ್ಮ ಹತ್ರ, ಅದನ್ನ ಎಕ್ಸಿಬಿಟ್ ಮಾಡಬೇಕು. ಸೊ ಅದಕ್ಕೆ ಒಂದು ಸಪೋರ್ಟಿವ್ ಆದ ಒಂದು ಸಬ್ಜೆಕ್ಟ್ ಬೇಕು, ಅದಕ್ಕೋಸ್ಕರ ಈ ಸಬ್ಜೆಕ್ಟ್ ನ ಇಟ್ಟಿದ್ದಾರೆ. ಸೊ ಅದಕ್ಕೆ ಇಲ್ಲಿ ಹೇಳ್ತಿದ್ದೀವಿ ಬಿಸ್ನೆಸ್ ಪ್ಲಾನ್ಸ್. ನೋಡಿ ಎಷ್ಟು ಜನ ಬಿಸ್ನೆಸ್ ಮ್ಯಾನ್ಸ್ ಇದ್ದಾರೆ ಇಲ್ಲಿ. ಸೊ ಅವ್ರು ಯಾರು ಈ ಡಿಗ್ರಿ ಅಂತ ಬಂದ್ರು ಅಂತ, ಸುಂದರ್ ಪಿಚೈ ಅಂತ ಹೇಳಿದ್ರು, ನಾರಾಯಣ ಮೂರ್ತಿ, ಸೊ ಇನ್ಫೋಸಿಸ್ ನಾರಾಯಣ ಮೂರ್ತಿಯಿಂದ ಹೇಳಿದ್ರು ಕೂಡ ಅವ್ರು ಯಾರು ಭೂಮ ಗೆದ್ದಿರೋದಿಲ್ಲ. ಅವ್ರಿಗೆ ಅದರಿಂದ ಸುಮಾರು ಶ್ರಮ ಇದೆ. ಸೊ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಸೊ ನೀವು ಬಿಸ್ನೆಸ್ ಪ್ಲಾನ್ ಏನ್ ಮಾಡ್ತೀರಾ ಇದರಲ್ಲಿ? ಸೆಕೆಂಡ್ ಮಾಡ್ಯೂಲ್ ಅಲ್ಲಿ ಕ್ರಿಯೇಟಿಂಗ್ ಅಂಡ್ ಸ್ಟಾರ್ಟಿಂಗ್ ದಿ ವೆಂಚರ್. ಕ್ರಿಯೇಟಿಂಗ್ and creating and starting the venture business. The venture business. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ವೆಂಚರ್ ಅಂದ ತಕ್ಷಣನೇ ಕ್ರಿಯೇಟಿಂಗ್ ವೆಂಚರ್, ವೆಂಚರ್ ಕ್ರಿಯೇಷನ್ ಅಂತ ಇದು ಕೂಡ ಕ್ರಿಯೇಟಿಂಗ್ ಸ್ಟಾರ್ಟಿಂಗ್ ದ ವೆಂಚರ್ ಬಿಸ್ನೆಸ್.
ವೆಂಚರ್ ಅಂತ ನಿಮ್ಮ ಮೈಂಡಲ್ಲಿ ಒಂದು ಕಾನ್ಸೆಪ್ಟ್ ಇರಬೇಕು. ನೀವು ಮಾಡೋದು ಎಲ್ಲರೂ ಮಾಡುವಂಥ ಬಿಸ್ನೆಸ್ ಅಲ್ಲ, ಅದು ಸ್ಪೆಷಲ್ ಆಗಿರಬೇಕು. ಅದನ್ನು ನಾವೆಂತ ಕರಿತೀವಿ, ವೆಂಚರ್ ಬಿಸ್ನೆಸ್ ಅಂತ ಕರಿತೀವಿ. ಸಾಹಸವಾಗಿರಬೇಕು. ನೀವು ನೋಡಿದ್ರ ಡಿಸ್ಅಟ್ ಅಂತ ಎಂಥದ್ದು ಅಡ್ವೆಂಚರ್ ಅಂತ ಕರಿತೀವಿ. ಅಡ್ವೆಂಚರ್ ಸಾಹಸವಾಗಿ ಮಾಡುವಂಥದ್ದು. ಯಾವುದೋ ಬೆಟ್ಟ ಹತ್ತದಾಗಿರ್ಬೋದು ಅಥವಾ ಮೌಂಟ್ ಎವರೆಸ್ಟ್ ಏರಿರೋರಾಗಿರ್ಬೋದು, ಎಲ್ಲರ ಕೈಗೂ ಇರೋಲ್ಲ, ಅದು ಸಾಹಸವಾಗಿ ಮಾಡುವಂಥದ್ದು. ಸ್ಪೋರ್ಟ್ಸಲ್ಲಿ ಆಟ ಆಡೋದಾಗಿರ್ಬೋದು ಅಥವಾ ಬೇರೆ. ಸೊ ಅದೆಲ್ಲ ಬಿಟ್ಬಿಟ್ಟು ನಿಮ್ಮ ಬಿಸ್ನೆಸ್ ಅಲ್ಲಿ ನೀವು ಯಾವ ಥರ ವೆಂಚರ್ ಆಗಿ ಅಥವಾ ಅಡ್ವೆಂಚರ್ ಆಗಿ ನೀವು ಬಿಸ್ನೆಸ್ನ ಪ್ಲಾನ್ ಮಾಡ್ತೀವಿ. ಸೊ ಅದನ್ನ ನೀವು ಓದ್ತಾ ಹೋಗ್ತೀರಾ. ನೆಕ್ಸ್ಟ್ ಏನಾಗುತ್ತೆ, ಸ್ಕೋಪ್ ಆಫ್ ಬಿಸ್ನೆಸ್ ಪ್ಲಾನ್ಸ್. ಇದು ಸಂಬಂಧಪಟ್ಟ ಸ್ಕೋಪ್. ಯಾವುದೋ ಒಂದು ಪ್ಲಾನ್ ಕ್ರಿಯೇಟ್ ಮಾಡ್ತೀನಿ, ಆ ಸ್ಕೋಪ್ ಹೇಗಿರುತ್ತೆ, ಆ ಬಿಸ್ನೆಸ್ ಪ್ಲಾನ್ಸ್ ಹೇಗಿರುತ್ತೆ, ಅದರ ವ್ಯಾಪ್ತಿ ಎಷ್ಟು, ಸ್ಕೋಪ್ ಅಂದ್ರೆ ವ್ಯಾಪ್ತಿ ಕಲಿಬಹುದು. ಫಾರ್ ಎಕ್ಸಾಂಪಲ್, ಈಗಿನ ಪ್ರಪಂಚದಲ್ಲಿ, ಈಗಿನ ಜನರೇಷನ್ IT ಸೆಕ್ಟರ್ ಮೀನ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಬೇಗ ಚೇಂಜಸ್ ಆಗ್ತವೆ. ವಿತಿನ್ ಎ ಸೆಕೆಂಡ್ ಚೇಂಜಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಅಂಡ್ ಮೊಬೈಲ್ಸ್. ಬೆಸ್ಟ್ ಎಕ್ಸಾಂಪಲ್ ಮೊಬೈಲ್ಸ್ ಕೊಡ್ಬೋದು. ಯಾಕಂದ್ರೆ ಇವತ್ತು ನಾವು ಯಾವುದೋ ಒಂದು ಆಪಲ್ 10s ತಗೊಂಡಿದ್ದೀವಿ, ಅದನ್ನು ಪರ್ಚೇಸ್ ಮಾಡಿದ್ವಿ ಅಂದರೆ ವಿತಿನ್ ಎ ಸೆಕೆಂಡ್ ಅದೇನಾಗುತ್ತೆ, ಅದರ ಒಂದು IT ಇನ್ಫಾರ್ಮೇಶನ್ ಟೆಕ್ನಾಲಜಿ ಏನಾಗುತ್ತೆ, ಚೇಂಜಸ್ ಆಗುತ್ತೆ ಅಲ್ವಾ. ಸೊ ಮೊದಲೆಲ್ಲ ಕೀಪ್ಯಾಡ್ ಮೊಬೈಲ್ ಇತ್ತು, ಇವಾಗ ಸ್ಕ್ರೀನ್ ಟಚ್ ಮಾಡಿದೆ. ಇವಾಗ ಏನಿಲ್ಲ ಅಂತ ಹೇಳಕ್ಕಾಗಲ್ಲ, ಸಡನ್ ಆಗಿ ಚೇಂಜಸ್ ಆಗುತ್ತೆ ವಿತಿನ್ ಎ ಸೆಕೆಂಡ್. ಯಾಕೆ ಅಲ್ಲಿ ಹೊಸ ಹೊಸ ನ್ಯೂ ಐಡಿಯಾಸ್ ಬರುತ್ತೆ, ಅದನ್ನ ಅಷ್ಟು ಬೇಗ ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಅದನ್ನು ಕೂಡ ಕಾಪಿ ಮಾಡ್ತಾರೆ, ಅದಾಯ್ತಾ. ಸೊ ಅದನ್ನ ನಾವಿಲ್ಲಿ ಏನಂತ ಕರಿತೇವೆ ಅಂತಂದ್ರೆ ಸ್ಕೋಪ್ ಆಫ್ ಬಿಸ್ನೆಸ್ ಪ್ಲಾನ್ಸ್. ಆ ವ್ಯಾಪ್ತಿ ಹೇಗಿರ್ಬೇಕು ನಮ್ಮ ಬಿಸ್ನೆಸ್ ಪ್ಲಾನ್ಗಳು ಅಂತಂದ್ರೆ ಅದರಿಂದ ಸುಮಾರು ಜನಕ್ಕೆ ಹೆಲ್ಪ್ ಆಗೋ ಥರ ಇರಬೇಕು. ಸುಮ್ಮನೆ ಯಾರಿಗೂ ಅವ್ರು ಒಂದು ಬಿಸ್ನೆಸ್ ಪ್ಲಾನ್ ಇದೆ ಅಂತ ಹೇಳೋದಲ್ಲ. ಸೊ ಅದರಿಂದ ಎಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ, ಅದರಿಂದ ಯಾರ್ಯಾರಿಗೆ ಅದರಿಂದ ಬೆನಿಫಿಟ್ ತಗೋತಾರೆ. ಸೊ ಅದನ್ನೆಲ್ಲರೂ ಕೂಡ ನೀವು ನೋಡ್ತಾ ಹೋಗ್ತೀವಿ. ಅರ್ಥ ಆಯ್ತಾ. ಸೊ ಅದನ್ನ ಸ್ಕೋಪ್ ಆಫ್ ಬಿಸ್ನೆಸ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ನೀವು ಇಲ್ಲಿ ಏನ್ ತಿಳ್ಕೊತೀರಾ ಅಂತಂದ್ರೆ ರೈಟಿಂಗ್ ದಿ ಬಿಸ್ನೆಸ್ ಪ್ಲಾನ್. ರೈಟಿಂಗ್ ದಿ ಬಿಸ್ನೆಸ್ ಪ್ಲಾನ್. Writing the business plan. Business plan. ಏನು ರೈಟಿಂಗ್ ಬಿಸ್ನೆಸ್ ಪ್ಲಾನ್ ಇದೆ? ನನ್ನ ಮೈಂಡಲ್ಲಿ ಏನೋ ಇದೆಪ್ಪ, ಸುಮಾರು ಯೋಚನೆಗಳಿದೆ. ಸೊ ನೀವು ಅದನ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀರಾ, ಅದನ್ನ ಫಸ್ಟ್ ರಿಟರ್ನ್ ಫಾರ್ಮಲ್ಲಿ ಬರ್ಕೋಬೇಕು. ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ, ಏನು ಪ್ಲಾನ್ ಮಾಡ್ತಾ ಇದ್ದೀವಿ, ಆ ಪ್ಲಾನಲ್ಲಿ ನಮ್ಗೆ ಏನು ಪರ್ಪಸ್ ಇದೆ, ಸೊ ಆ ಪ್ಲಾನ್ ಯಾವ ಥರ ಇಂಪ್ಲಿಮೆಂಟ್ ಮಾಡಬೇಕು. ಸೊ ಅದನ್ನೆಲ್ಲದನ್ನು ಕೂಡ ನಾವು ಒಂದು ರಿಟರ್ನ್ ಫಾರ್ಮಲ್ಲಿ ಬರ್ಕೋಬೇಕು. ಅದನ್ನು ರೈಟಿಂಗ್ ಬಿಸ್ನೆಸ್ ಪ್ಲಾನ್ ಅಂತ ಕರಿತೀವಿ, ಕನ್ಸಿಡರ್ ಮಾಡ್ತೀವಿ ಅಥವಾ ಹೇಳ್ಬೋದು. ನೆಕ್ಸ್ಟು ಯೂಸಿಂಗ್ ಅಂಡ್ ಇಂಪ್ಲಿಮೆಂಟಿಂಗ್ ದ ಬಿಸ್ನೆಸ್ ಪ್ಲಾನ್. ಯೂಸಿಂಗ್ ಅಂಡ್ ಇಂಪ್ಲಿಮೆಂಟಿಂಗ್ ದ ಬಿಸ್ನೆಸ್ ಪ್ಲಾನ್. ನಾನೇನೋ ಯಾವುದೋ ಒಂದು ಬಿಸ್ನೆಸ್ ಪ್ಲಾನ್ ರೆಡಿ ಮಾಡಿದ್ದೀನಿ, ಮೀನ್ಸ್ ಬರ್ತಿಟ್ಕೊಂಡಿದ್ದೀನಿ, ಅದರಿಂದ ಅಷ್ಟೊಂದು ಪ್ರಾಫಿಟ್ ಬರುತ್ತೆ ಎಲ್ಲ ನನಗೆ ಗೊತ್ತು, ನನ್ನ ಮೈಂಡಲ್ಲಿದೆ. ಬಟ್ ಅದನ್ನು ರಿಟರ್ನ್ ಬರೆದಿದ್ದೀನಿ, ಅದನ್ನು ಯೂಸ್ ಮಾಡದೆ ಇದ್ದರೆ ಏನಾಗುತ್ತೆ, ಪ್ಲ್ಯಾನ್ ವೇಸ್ಟ್ ಆಗ್ತದೆ ಅಲ್ವಾ. ಸೊ ನೀವು ಏನು ಪ್ಲ್ಯಾನನ್ನು ಬರೆದಿರ್ತೀರಾ ಅದನ್ನು ಯೂಸ್ ಮಾಡ್ಕೋಬೇಕು, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟ್ ಮಾಡೋಕ್ಕಾಗುತ್ತೆ, ಅದಕ್ಕೆ ನೆಕ್ಸ್ಟ್ ಚಾಪ್ಟರ್ ಹೋಗ್ತಾ ಇರ್ತಾರೆ, ಅದನ್ನ ಯಾವ ಥರ ಇಂಪ್ಲಿಮೆಂಟ್ ಮಾಡ್ತೀರಾ, ಅದಕ್ಕೆ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಅರ್ಥ ಆಯ್ತಾ. ಸೊ ಗೌರ್ಮೆಂಟ್ ಕೂಡ ಸುಮಾರು ಪ್ಲಾನ್ಸ್ನ ಇಂಟ್ರೊಡ್ಯೂಸ್ ಮಾಡಿದೆ, ಏನಕ್ಕೆ ಈ ಹೊಸ ಬಿಸ್ನೆಸ್ ಪ್ಲಾನ್ಸ್ನ ಇಂಪ್ಲಿಮೆಂಟ್ ಮಾಡೋಕ್ಕೋಸ್ಕರ. ಒಬ್ಬ ವ್ಯಕ್ತಿ ನಾವು ಎಂಪ್ಲಾಯಿ ಹೋಗಿ ಜಾಯ್ನ್ ಆಗೋಕ್ಕಿಂತ ನಾವು ಒಬ್ಬ ಎಂಪ್ಲಾಯಿ ಕ್ರಿಯೇಟರ್ ಆಗಬೇಕು. ನಾವು ಎಂಪ್ಲಾಯೀಸ್ ಕ್ರಿಯೇಟರ್ ಆಗಬೇಕು. ಎಂಪ್ಲಾಯೀಸ್ ಕ್ರಿಯೇಟರ್ ಆಗಬೇಕು, ಓನರ್ಸ್ ಆಗಬೇಕು. ಯಾಕೆಂದರೆ ಓನ್ ಬಿಸ್ನೆಸ್ನ ನಾವು ಸ್ಟಾರ್ಟ್ ಮಾಡಿದಾಗ ನಾವು ಕ್ರಿಯೇಟರ್ ಕೆಲಸ ಕೊಡ್ತೀವಿ, ಅರ್ಥ ಆಯ್ತಾ. ಸೊ ಕಾಮರ್ಸ್ದಲ್ಲಿ ಯಾವ ಥರ ಥಿಂಕ್ ಮಾಡಬೇಕು ಅಂತಂದರೆ ಐ ಆಮ್ ದಿ ಓನರ್, ನಾನೊಂದು ಓನರ್, ಒಂದು ಕಂಪ್ನಿ ಓನರ್ ಆಗಿ, ಒಂದು ಕಂಪ್ನಿಯಾಗಿ ನಾವು ಕೆಲಸ ಮಾಡಬೇಕು ಅಂತ ಥಿಂಕಿಂಗಲ್ಲಿ ಇದ್ದಾಗ ಈ ಬಿಸ್ನೆಸ್ ಪ್ಲಾನ್ಸ್ ಬಗ್ಗೆ ನಿಮಗೆ ಐಡಿಯಾ ಬರುತ್ತೆ, ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ನೀವು ಇಲ್ಲಿ ಏನು ಕಲಿತೀರಾ ಅಂತಂದ್ರೆ ಎ ಬ್ರೀಫ್ ಐಡಿಯಾ ಅಬೌಟ್ ಇಂಟರ್ನ್ಯಾಷನಲ್ ಸಪೋರ್ಟ್ ಸಿಸ್ಟಮ್. ನಾನು ಅವಾಗಲೇ ಹೇಳಿದೆ ಏನೇನು ಸಪೋರ್ಟ್ ಸಿಗುತ್ತೆ. ಎ ಬ್ರೀಫ್ ಐಡಿಯಾಸ್ ಆಫ್ ಇಂಟರ್ನ್ಯಾಷನಲ್ ಸಪೋರ್ಟ್ ಸಿಸ್ಟಮ್. ಯಾವ ಥರ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ಬೋದು ಅಂತಂದ್ರೆ, ನಾನ್ ರೆಸಿಡೆಂಟ್ ಇನ್ ಇಂಡಿಯಾ ಅಂತ ಹೇಳಿದೆ, NRI, ನಾನ್ ರೆಸಿಡೆಂಟ್ ಇಂಡಿಯಾ. ಸೊ ಅವ್ರಿಗೆ ನಮ್ಮ ದೇಶದ ಮೇಲೆ ಬಹಳ ಭಕ್ತಿ ಗೌರವ ಇರುತ್ತೆ, ಆದರೆ ಇಂಡಿಯಾದಲ್ಲಿ ಇರಲ್ಲ. ಸೊ ಅವರಿಗೆ ನಮ್ಮ ಅವರಿಗೆ ನಮ್ಮ ದೇಶಕ್ಕೆ ಏನಾದ್ರು ಮಾಡಬೇಕು ಅನ್ನೋದು ಬಹಳ ಆಸಕ್ತಿ ಇರುತ್ತೆ.
ಸೊ ಅವರು ನಮ್ಮ ದೇಶದ ಯಾವುದೋ ಒಬ್ಬ ವ್ಯಕ್ತಿ ಏನಾದ್ರು ಕ್ರಿಯೇಟ್ ಮಾಡ್ತಾ ಇದ್ದಾನೆ ಅಥವಾ ಅವನು ಏನಾದ್ರು ಚೆನ್ನಾಗಿ ವರ್ಕ್ ಮಾಡ್ತಾನೆ ಅಥವಾ ಏನಾದ್ರು ಹೊಸದಾಗಿ ಕ್ರಿಯೇಟ್ ಮಾಡ್ತಾನೆ ಅಂದ್ರೆ ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ. ಇಂಟರ್ನ್ಯಾಷನಲ್ ಲೆವೆಲ್ ಮತ್ತೆ ಸ್ಟೇಟ್ ಮತ್ತೆ ಕಂಟ್ರಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಿಮಗೆ ಏನ್ ಸಪೋರ್ಟ್ ಮಾಡ್ತಾರೆ. ಆಮೇಲೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಸುಮಾರು ಇದೆ ಇಂಡಿಯಾದಲ್ಲಿ. ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಈ ತರ ಬಿಸ್ನೆಸ್ ಪ್ಲಾನ್ಸ್ಗೆ ಸಪೋರ್ಟಿಂಗ್ ಮಾಡುತ್ತೆ. ಸುಮಾರು ಬಿಸ್ನೆಸ್ಗಳು ನಿಮಗೆ ಇಲ್ಲಿ ನೋಡ್ಬೋದು. ಅರ್ಥ ಆಯ್ತಾ? ಸೊ ಇಷ್ಟು. ನೆಕ್ಸ್ಟ್ ಇಲ್ಲಿ ಓದ್ತೀರಾ, ಇಷ್ಟು ನಿಮ್ಮ ಬಿಸ್ನೆಸ್ ಪ್ಲಾನ್ಸ್ ಸೆಕೆಂಡ್ ಯೂನಿಟ್ಗೆ ಸಂಬಂಧಪಟ್ಟಂತಹ ವಿಚಾರ. ಅರ್ಥ ಆಯ್ತಾ? ಸೊ ಫಸ್ಟ್ ಯೂನಿಟ್ ಬಂದು ಇಂಟ್ರಡಕ್ಷನ್, ಏನೊಂದು ಐಡಿಯಾ ಇದೆ, ಸೋರ್ಸ್ ಆಫ್ ಐಡಿಯಾಸ್, ಮೆಥಡ್ಸ್ ಆಫ್ ಜನರೇಟಿಂಗ್ ಐಡಿಯಾಸ್, ಕ್ರಿಯೇಟಿವ್ ಪ್ರಾಬ್ಲಮ್ ಸಾಲ್ವಿಂಗ್. ನೆಕ್ಸ್ಟ್ ಅಂದ್ರೆ ನಾನಿನ್ನು ಬೇಸಿಕ್, ಇದು ಬೇಸಿಕ್. ನೀವು ವೆಂಚರ್ ಅಂದ ತಕ್ಷಣ ಅದು ಯಾವ್ದ್ರ ಮೇಲೆ ಬೇಸ್ ಆಗಿರುತ್ತೆ ಅಂದ್ರೆ ಐಡಿಯಾಸ್ ಮೇಲೆ ಬೇಸ್ ಆಗಿರುತ್ತೆ. ಸೊ ಅದು ತಿಳ್ಕೊಂಡಾದ್ಮೇಲೆ ಏನೋ ಒಂದು ಐಡಿಯಾ ಬಂದಿದೆ, ನೆಕ್ಸ್ಟ್ ಸ್ಟೆಪ್ ಬಿಸ್ನೆಸ್ ಪ್ಲಾನ್ಸ್. ಏನ್ ಬಿಸ್ನೆಸ್ ಮಾಡ್ತೀರಾ, ಏನ್ ಪ್ಲಾನ್ ನೀವು ಕೈಗೊಳ್ತೀರಾ. ಅರ್ಥ ಆಯ್ತಾ? ಇಷ್ಟು ಸೆಕೆಂಡ್ ಚಾಪ್ಟರ್ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀರಾ, ಥರ್ಡ್ ಚಾಪ್ಟರ್ಗೆ ಹೋದ. ಈ ಥರ್ಡ್ ಚಾಪ್ಟರ್ ಅಲ್ಲಿ ಮಾಡ್ಯೂಲ್ 3 ಅಲ್ಲಿ ಏನನ್ನು ನೀವು ಇಲ್ಲಿ ಕಲಿತೀರಾ, ಏನನ್ನು ಓದ್ತೀರಾ, ಅದರಲ್ಲಿ ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಾ. ಸೊ ಫಸ್ಟ್ ಅದರಲ್ಲಿ ಏನ್ ಮಾಡ್ಬೋದು, ಮಾಡ್ಯೂಲ್ 3 ಯೂನಿಟ್ 3 ಏನ್ ಮಾಡ್ಬೋದು, ಏನ್ ಕಲಿತೀರಾ ನಿಮಗೆ. ಲೀಗಲ್ ಆಸ್ಪೆಕ್ಟ್ ಆಫ್ ದ ಆಸ್ಪೆಕ್ಟ್ಸ್ ಫಾರ್ ಎಂಟರ್ಪ್ರಿನರ್. ಲೀಗಲ್ ಆಸ್ಪೆಕ್ಟ್ಸ್ ಫಾರ್ ಎಂಟರ್ಪ್ರಿನರ್ ಏನು ಅಂದ್ರೆ legal aspects of entrepreneur. ಏನಾಗುತ್ತೆ ಎಂಟರ್ಪ್ರಿನರ್ ಅಂದ್ರೆ ಏನು, ಇದು ಬಿಡಿ, ಲೀಗಲ್ ಬಿಟ್ಟಾಗಿ ಆಸ್ಪೆಕ್ಟ್ ಬಿಟ್ಟಾಗಿ ಫಸ್ಟ್ ಎಂಟರ್ಪ್ರಿನರ್ ಅಂದ್ರೆ ಏನಂತ ತಿಳ್ಕೋಬೇಕು. ಏನು ಎಂಟರ್ಪ್ರಿನರ್ ಅಂದ್ರೆ one who start the own business is called entrepreneur. One who start the own business is called entrepreneur. ಹೌದಾ? ಯಾಕೆ ಇದನ್ನ ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಎಂಟರ್ಪ್ರಿನರ್ ಅಂತಂದ್ರೆ, ನಾನು ನಿಮಗೆ ಫಸ್ಟ್ ಮಾಡ್ಯೂಲ್ ಹೇಳ್ತಾ ಇದ್ದೀನಿ, ಹೊಸ ನೀವು ಐಡಿಯಾಸ್ ಇದೆ, ನೀವು ಜನರೇಟ್ ಮಾಡ್ತೀರಾ, ಏನೋ ಕೇಳ್ತಾ ಇದ್ದೀರಾ ಅಥವಾ ಏನೋ ಮಾಡ್ಬೇಕು ಅಂತ ಇದ್ದೀರಾ. ಸೊ ಅವನ್ನೆಲ್ಲ ನಾವು ಎಂಟರ್ಪ್ರಿನರ್ ಅಂತ ಕನ್ಸಿಡರ್ ಮಾಡ್ತೀವಿ. ಏನಾಗಿರುತ್ತೆ, ಅವನು ಯಾವುದೇ ಕಂಪನಿಯಲ್ಲಿ ಎಂಪ್ಲಾಯಿ ಆಗಿ ಜಾಯ್ನ್ ಆಗಿರಲ್ಲ, ಅವನು ಓನ್ ಬಿಸ್ನೆಸ್ ಕಂಡಕ್ಟ್ ಮಾಡ್ತಾನೆ. ಅದಕ್ಕೆ ನಾವು ಎಂಟರ್ಪ್ರಿನರ್ ಅಂತ ಕರಿತೀವಿ. ಗೊತ್ತಾಯ್ತಾ? ಸೊ ಆ ಕಾರಣಕ್ಕಾಗಿ ನೆಕ್ಸ್ಟ್ ಇದಕ್ಕೆ ಬರೋಣ. ಲೀಗಲ್ ಆಸ್ಪೆಕ್ಟ್ಸ್, ಕಾನೂನುಬದ್ಧ. ಏನು ಕಾನೂನುಬದ್ಧವಾಗಿ ಎಂಟರ್ಪ್ರಿನರ್ ಆಗುತ್ತದೆ ಏನಂದ್ರೆ, ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ದಾವಣಗೆರೆ ಸಿಟಿ ಕಾರ್ಪೊರೇಷನ್. ಸೊ ಇಲ್ಲಿ ಯಾರೋ ಪೆಟಿ ಶಾಪ್, ನೀವು ಒಂದು ಪೆಟಿ ಶಾಪ್ ಓಪನ್ ಮಾಡಬೇಕು. ಸೊ ಫ್ರೀಯಾಗಿ ಓಪನ್ ಮಾಡ್ಬೋದಲ್ಲ? ಇಲ್ಲ. ಸೊ ಅದಕ್ಕೂ ಒಂದು ಲೀಗಲ್ ಆಸ್ಪೆಕ್ಟ್ಸ್ ಇದೆ. ಏನು, ಮಹಾನಗರ ಪಾಲಿಕೆ, CMC, ಅದು ಮಹಾನಗರ ಪಾಲಿಕೆಗೆ ಅದಕ್ಕೊಂದು ಪರ್ಮಿಷನ್ ತಗೋಬೇಕು. ಅದು ಲೀಗಲ್ ಆಗಿ ಅದು ಪರ್ಮಿಷನ್ ಲೆಟರ್ ಸಿಕ್ಕುತ್ತೆ. ಸೊ ಅದನ್ನ ನೀವು ತಗೊಂಡಾಗ ನಿಮಗೆ ಲೀಗಲ್ ಆಸ್ಪೆಕ್ಟ್ಸ್ ಆಗುತ್ತೆ. ಅವಾಗ ನೀವೇನಾದ್ರು ಮಾಡ್ತೀರಿ, ನೀವು ಬಿಸ್ನೆಸ್ ಮಾಡಬೇಕು ಅಂತಿರುತ್ತೋ ಅದನ್ನು ನೀವು ಆ ಲೆಟರಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಹೋಟೆಲ್ ಮಾಡ್ತಿದ್ದೀರಿ, ಅದು ಕೂಡ ಒಂದು ಕ್ವಶನ್ ಏನಿರುತ್ತೆ, ಪರ್ಮಿಷನ್ ಲೆಟರ್ ಇರುತ್ತೆ, ಅದು ತಗೋತೀರಿ. ಅದನ್ನು ತಗೊಂಡಾಗ ಬರೀ ಓನ್ಲಿ ಫಾರ್ ಸಿಟಿ ಕಾರ್ಪೊರೇಷನ್. ನೆಕ್ಸ್ಟ್ ಏನು ಡಿಪಾರ್ಟ್ಮೆಂಟ್ ಇಂದ ಪರ್ಮಿಷನ್ ತಗೊಳ್ಳೋದು. ನೀವೇನು ಹೋಟೆಲ್ ಮಾಡ್ತಿದ್ದೀರಿ, ಅದ್ರ ಯಾವ ಥರ ಸ್ವಚ್ಛತೆ ಮಾಡ್ತಿದ್ದೀರಾ ಅಷ್ಟೊಂದೇ. ನೆಕ್ಸ್ಟ್ ಅದು ಒಂದು ಲೀಗಲ್, ಎರಡಾಯಿತು ಲೀಗಲ್ ಆಸ್ಪೆಕ್ಟ್ಸ್. ನೆಕ್ಸ್ಟ್ ಫೈರ್ ಡಿಪಾರ್ಟ್ಮೆಂಟ್. ನೀವೇನು ಹೋಟೆಲ್ ಬಿಸ್ನೆಸ್ ಮಾಡ್ತೀರಿ ಅಂದರೆ ಫೈರ್ ಬೇಕಲ್ವಾ, ಬೆಂಕಿ ಬೇಕಲ್ವಾ. ಸೊ ಅದಕ್ಕೇನು ಲೀಗಲ್ ಆಸ್ಪೆಕ್ಟ್ ತಗೋತೀರಿ, ನೀವು ಯೂಸ್ ಮಾಡೋದು ಕಮರ್ಷಿಯಲ್ ಅಥವಾ ಹೋಮ್ ಮೇಡ್, ಯಾರು LPG ಯೂಸ್ ಮಾಡ್ತಿದ್ದೀರೋ, ಕಮರ್ಷಿಯಲ್ ಯೂಸ್ ಮಾಡ್ತಿದ್ದೀರೋ, ಅದಕ್ಕೆ ಸೇಫ್ಟಿ ಮೆಜರ್ಸ್ ಏನು ತಗೊಂಡಿದ್ದೀರಾ, ಅಥವಾ ಅಚಾನಕ್ಕಾಗಿ ಏನೋ ಇನ್ಸಿಡೆಂಟ್ ಆಯಿತು ಅಂದರೆ ಅದಕ್ಕೆ ನೀವೇನು ಮೆಜರ್ಸ್ ತಗೊಂಡಿದ್ದೀರಿ. ಅರ್ಥ ಆಯ್ತಾ? ಸೊ ಇಷ್ಟೆಲ್ಲದನ್ನ ನೀವು ಲೀಗಲ್ ಆಗಿ ತಗೋಬೇಕು. ಅದನ್ನ ನಾನು ಹೇಳ್ತೀನಿ, ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಎಂಟರ್ಪ್ರಿನರ್ ಅಂತ ಕನ್ಸಲ್ಟೇಷನ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ಅದರಲ್ಲಿ ಏನು ಹೋಗ್ತೀರಾ, ಲಾ ಕನ್ಸರ್ನಿಂಗ್ ಎಂಟರ್ಪ್ರಿನರ್. ಲಾ ಕನ್ಸರ್ನಿಂಗ್ ಲಾ ಕನ್ಸರ್ನಿಂಗ್ law concerning
ಲಾ ಕನ್ಸರ್ನಿಂಗ್ ಎಂಟರ್ಪ್ರಿನರ್ ಏನಂದ್ರೆ ಲಾ ಕನ್ಸರ್ನ್ ನಾನೇನಂದ್ರೆ ಲೀಗಲ್ ಆಸ್ಪೆಕ್ಟ್ಸ್ ಯಾರನ್ನ ಲಾ ಏನದು ಲಾ ಅಂದ್ರೆ ಸರ್ ನಮ್ಮ ಸಂವಿಧಾನ ಅಥವಾ ನಮ್ಮ ಸಂವಿಧಾನ ನಮ್ಮ ಲಾ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಅದರಲ್ಲಿ ಆಸ್ಪೆಕ್ಟ್ಸ್ ಇದೆ ನಾನು ಇಷ್ಟೆಲ್ಲ ಹೇಳಿದ್ದು ಇದಕ್ಕೆ ಸಂಬಂಧಪಡೋದು ಲಾ ಕನ್ಸರ್ನ್. ಸೊ ಅದರೆಲ್ಲ ನೀವು ಪರ್ಮಿಷನ್ ತಗೊಂಡಿದ್ರೆ ನಿಮ್ಗೆ ಯಾವುದೇ ರೀತಿಯ ಅಡೆತಡೆ ಇರ್ತದೆ ನೀವು ವಿತೌಟ್ ಟ್ರಸ್ಟ್ ಯು ಕ್ಯಾನ್ ಸ್ಟಾರ್ಟ್ ದ ಓನ್ ಬಿಸ್ನೆಸ್. ವಿತೌಟ್ ಟ್ರಸ್ಟ್ ಯಾವುದೇ ಅಡೆತಡೆ ಇರಲ್ಲ, ನೀವೇನ್ ಮಾಡ್ಬೋದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಏನ್ ಹೇಳ್ತಾರೆ ಬಿಸ್ನೆಸ್ ಓನರ್ಶಿಪ್. ಬಿಸ್ನೆಸ್ ಓನರ್ಶಿಪ್ ಬಿಸ್ನೆಸ್ ಓನರ್ಶಿಪ್ ಏನಿದೆ? ಬಿಸ್ನೆಸ್ ಓನರ್ಶಿಪ್ ಅಂದ್ರೆ ಓನರ್ಶಿಪ್ ಅಂದ್ರೆ ಮಾಲೀಕ ಅಂತ ನಾವು ಕರಿಬೋದು. ನೀವು ಮಾಡೋಂಥ ಬಿಸ್ನೆಸ್ಗೆ ನೀವೇ ಮಾಲೀಕರು, ಅದು ಜಾಯಿಂಟ್ ಸ್ಟಾಕ್ ಕಂಪ್ನಿನೋ ಅಥವಾ ಕೋಆಪರೇಟಿವ್ ಸೊಸೈಟಿನೋ. ಸೊ ಅದನ್ನ ನೀವು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಅರ್ಥ ಆಯ್ತಾ? ಜಾಯಿಂಟ್ ಸ್ಟಾಕ್ ಕಂಪ್ನಿನೋ ಅಥವಾ ನೀವು ಓನ್ ಬಿಸ್ನೆಸ್ ಮಾಡ್ತಾ ಇದ್ದೀರೋ ಅಥವಾ ಆ ಬಿಸ್ನೆಸ್ ಓನರ್ ಯಾರು ಬೇರೆ ಆಗಿರ್ತಾರೆ ನೀವು ಅಲ್ಲಿ ವರ್ಕ್ ಮಾಡ್ತಿದ್ದೀರೋ. ಸೊ ಇದೆಲ್ಲದನ್ನು ಕೂಡ ಇಲ್ಲಿ ನೀವು ಸ್ಟಡಿ ಮಾಡ್ತೀರಾ ಬಿಸ್ನೆಸ್ ಓನರ್ಶಿಪ್ ಅಲ್ಲಿ. ನೆಕ್ಸ್ಟ್ ಸೇಲ್ಸ್ ಅಂಡ್ ಇನ್ಕಮ್ ಟ್ಯಾಕ್ಸ್. ಸೇಲ್ಸ್ ಅಂಡ್ ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಹೌದಾ? ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀನಿ, ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತೀವಿ. ಇನ್ಕಮ್ ಟ್ಯಾಕ್ಸ್ ಡೈರೆಕ್ಟ್ ಇಂಡೈರೆಕ್ಟ್. ಸೊ ಡೈರೆಕ್ಟ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಡೈರೆಕ್ಟ್ ಟ್ಯಾಕ್ಸ್ ಆಗಿರುತ್ತೆ, ಸೇಲ್ಸ್ ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿರುತ್ತೆ. ಸೊ ನೀವು ಇಲ್ಲಿ ಸೇಲ್ಸ್ ಮಾಡ್ತೀರಾ ಅಂದಾಗ ಇವಾಗ GST ಬಂದಿದೆ ಅಲ್ವಾ? ಸೊ ಆ GST ಬಗ್ಗೆ ತಿಳ್ಕೊತೀರಾ, ನೀವು GST ನಂಬರ್ ತಗೋತೀರಾ. ಸೊ ಅದೆಲ್ಲದೂ ಕೂಡ ಲೀಗಲ್ ಆಸ್ಪೆಕ್ಟ್ಸ್. ಬೇರೆ ತಗೊಂಡ್ರು ಗೌರ್ಮೆಂಟ್ ಇಂದ ಲಾ ಪ್ರಕಾರವಾಗಿ ಅದೆಲ್ಲದೂ ಕೂಡ ಯಾವ್ದು ಅಂಡರ್ ಬರುತ್ತೆ? ಸೇಲ್ಸ್ ಲೀಗಲ್ ಆಸ್ಪೆಕ್ಟ್ಸ್ ಅಂತ ನಾವು ಕನ್ಸಿಡರ್ ಮಾಡಿ. ಯಾವ ಮೇನ್ ಅಂಡರಲ್ಲಿ ಯಾವ್ದು ಬರುತ್ತೆ? ಲಾ ಕನ್ಸರ್ನಿಂಗ್ ಅಲ್ಲಿ ಬರ್ಬೋದು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನೀವು ಇಲ್ಲಿ ಏನು ಓದ್ತೀರಾ ಅಂತಂದ್ರೆ ಇದು ತಿಳ್ಕೊತೀರಾ ಅಂತಂದ್ರೆ ವರ್ಕ್ಮ್ಯಾನ್ ಕಾಂಪನ್ಸೇಷನ್ ಆಕ್ಟ್. ವರ್ಕ್ಮ್ಯಾನ್ ಕಾಂಪನ್ಸೇಷನ್ ಆಕ್ಟ್. ವರ್ಕ್ಮ್ಯಾನ್ ಕಾಂಪನ್ಸೇಷನ್ ಆಕ್ಟ್ ಏನು? ವರ್ಕ್ಮ್ಯಾನ್ ಕಾಂಪನ್ಸೇಷನ್ ಆಕ್ಟ್ ಅಂದ್ರೆ ಏನು? ವರ್ಕ್ಮ್ಯಾನ್ ಕಾಂಪನ್ಸೇಷನ್ ಫಸ್ಟ್ ಸ್ಪ್ಲಿಟ್ ಮಾಡಿ. ವರ್ಕ್ ಮ್ಯಾನ್ ಕಾಂಪನ್ಸೇಷನ್ workmen's compensation act. ಏನಂದ್ರೆ ವರ್ಕ್ಮ್ಯಾನ್ ಕಾಂಪನ್ಸೇಷನ್ ಆಕ್ಟ್. ವರ್ಕ್ಮ್ಯಾನ್ ಕಾಂಪನ್ಸೇಷನ್ ಆಕ್ಟ್ ಏನು? ಕಾಂಪನ್ಸೇಷನ್ ಅಂದ್ರೆ ವರ್ಕ್ಮ್ಯಾನ್ ಅಂದ್ರೆ ನೀವು ಒಂದು ಹೊಸ ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀರಿ, ಅದ್ರಲ್ಲಿ ಎಷ್ಟೋ ಜನ ವರ್ಕರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇನ್ ಕೇಸ್ ಆಫ್ ಆಕ್ಸಿಡೆಂಟಲ್ ಆದಾಗ ನೀವು ಅವ್ರಿಗೆ ಏನು ಕಾಂಪನ್ಸೇಷನ್ ಕೊಡ್ತೀರಾ? ಅದು ಕೂಡ ಗೌರ್ಮೆಂಟ್ ಅಲ್ಲಿ ಇದೆ. ಇದೇ ಇಲ್ವಾ? ಮೀನ್ಸ್ ಫಾರ್ ಎಕ್ಸಾಂಪಲ್ ಪ್ರಾವಿಡೆಂಟ್ ಫಂಡ್ ಪೇ ಮಾಡೋದಾಗಿರ್ಬೋದು, ಅವ್ರಿಗೆ ಇನ್ಸೂರೆನ್ಸ್ ಪೇ ಮಾಡೋದಾಗಿರ್ಬೋದು. ಸೊ ಅವರ ವರ್ಕಲ್ಲಿ ಇರುವಂಥ ರಿಸ್ಕ್ ಮೇಲೆ ನೀವು ಇನ್ಸೂರೆನ್ಸ್ನ ಪೇ ಮಾಡ್ತೀರಾ. ಸೊ ಅವ್ರಿಗೆ ಏನಾದ್ರು ಇನ್ ಕೇಸ್ ಅದ್ರಲ್ಲಿ ಏನಾದ್ರು ಆಯಿತು ಅಂದರೆ ನೀವು ಅದಕ್ಕೆ ಕಾಂಪನ್ಸೇಷನ್ಸ್ ಕೊಡಬೇಕು. ಅದು ಕೂಡ ಲೀಗಲ್ ಆಸ್ಪೆಕ್ಟ್ಸ್. ಅದು ಮೇನ್ ಆಗಿ ಲೀಗಲ್ ಆಸ್ಪೆಕ್ಟ್ ಅಲ್ಲಿ ಬರುತ್ತೆ, ಲಾಗ್ ಬರುತ್ತೆ. ಹೇಳ್ತಾರೆ ನಾನು ಇಂಡಿಯಾದಲ್ಲಿ ಯೂಶುವಲ್ ಆಗಿ 8 hours ಒನ್ ಶಿಫ್ಟ್ ಅಂತ ಕರಿತೀವಿ. 8 hours equals 1 shift. ಸೊ ಒನ್ ಡೇಲಿ 8 into 3 equals 24 hours. 24 hours ಇಂಡಿಯಾದಲ್ಲಿ ಕೆಲಸ ಮಾಡ್ತಿರ್ತಾರೆ. ಒಬ್ಬ ವ್ಯಕ್ತಿ ಏನುಗಳ ಇಂಡಿಪೆಂಡೆಂಟ್ ಕೆಲಸ ಮಾಡೋಕ್ಕೆ ಅರ್ಹನಾಗಿರ್ತಾನೆ, ಮಾಡಿಸ್ಕೋಬೇಕು. ಸೊ ಎಕ್ಸ್ಟ್ರಾ ಬಂದ್ರೆ ಅವನ ರಿಸ್ಕ್, ಅವನಿಗೆ ಸಪ್ರೇಟ್ ರಿಲೇಷನ್ ವರ್ಕ್ ಮಾಡ್ಬೋದು. ಅದೇ ಬಗ್ಗೆ ಇಲ್ಲ. ಸೊ ನಿಮ್ಗೆ ಹೇಳ್ತಾ ಇರೋದು ವರ್ಕ್ಮ್ಯಾನ್ ಕಾಂಪನ್ಸೇಷನ್ ನಲ್ಲಿ ಏನು ಆಕ್ಟ್ ಅಲ್ಲಿ ಏನೇನಿದೆ ಅದನ್ನ ನೀವು ಲೀಗಲ್ ಆಗಿ ಫಾಲೋ ಮಾಡಬೇಕು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ರೋಲ್ ಆಫ್ ವೇರಿಯಸ್ ನ್ಯಾಷನಲ್ ಅಂಡ್ ಸ್ಟೇಟ್ ಏಜೆನ್ಸೀಸ್. ರೋಲ್ ಆಫ್ various national and state agencies. ಏನು ಏಜೆನ್ಸೀಸ್ ಅಂದ್ರೆ ಏಜೆನ್ಸೀಸ್ ಏನು ಅಂದ್ರೆ ಏಜೆನ್ಸೀಸ್ ಅಂದ್ರೆ
ಸಂಸ್ಥೆಗಳು ಮೀನ್ಸ್ ನಿಮಗೆ ಇಷ್ಟೆಲ್ಲ ನೀವು ರೆಡಿ ಮಾಡ್ತೀರಾ, ಅವರು ಯಾವ ತರ ನಿಮಗೆ ಸಪೋರ್ಟ್ ಮಾಡ್ತಾರೆ, ರೋಲ್ ಆಫ್ ವೇರಿಯಸ್ ನ್ಯಾಷನಲ್ ಸ್ಟೇಟ್ ಏಜೆನ್ಸೀಸ್, ಅವರು ನಿಮಗೆ ಯಾವ ತರ ಸಪೋರ್ಟ್ ಮಾಡ್ತೀರಾ, ವಿಚ್ ರ್ಯಾಂಡೆಡ್ ಟು ಅಸಿಸ್ಟೆನ್ಸ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಎಂಟರ್ಪ್ರಿನರ್ಸ್ ಇನ್ ಇಂಡಿಯಾ. ಇದು ಏನಕ್ಕೆ ಅಂತಂದ್ರೆ ಸ್ಮಾಲ್ ಸ್ಕೇಲ್ ಎಂಟರ್ಪ್ರಿನರ್ಸ್ ಗೆ ಏನು ಇವರು ಹೆಲ್ಪ್ ಮಾಡ್ತಾರೆ, ಅರ್ಥಾತ್ ಏನು ಹೆಲ್ಪ್ ಮಾಡಬಹುದು, ಅವರು ಯಾವ ತರ ಹೆಲ್ಪ್ ಮಾಡ್ತಾರೆ ಅದು ಇಂಪಾರ್ಟೆಂಟ್. ಹೆಲ್ಪ್ ಮಾಡ್ತಾರೆ, ಬಟ್ ಯಾವ ತರ ಫೈನಾನ್ಷಿಯಲ್ ಹೆಲ್ಪ್ ಅಥವಾ ಲೀಗಲ್ ಹೆಲ್ಪ್ ಮಾಡ್ತಾರೋ ಅಥವಾ ಎಂಪ್ಲಾಯೀಸ್ ನಮಗೆ ಜಾಯ್ನ್ ಮಾಡಿಸ್ಕೊಡ್ತಾರೋ ಅಥವಾ ಫೈನಾನ್ಷಿಯಲಿ ಎಷ್ಟು ಸಪೋರ್ಟ್ ಮಾಡ್ಬೋದು, ನಮ್ಮ ಹತ್ರ ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ, ಸೊ ಅದನ್ನೆಲ್ಲದನ್ನು ಕೂಡ ಈ ನ್ಯಾಷನಲ್ ಮತ್ತೆ ಸ್ಟೇಟ್ ಏಜೆನ್ಸೀಸ್ಗಳು ನಮಗೆ ಸಪೋರ್ಟ್ ಮಾಡ್ತಾರೆ. ರ್ಯಾಂಡೆಡ್ ಟು ಎಂಟರ್ಪ್ರಿನರ್, ನೀವೊಬ್ಬ ಎಂಪ್ಲಾಯೀಸ್, ನೀವೊಬ್ಬ ಓನ್ ಬಿಸ್ನೆಸ್ ಮಾಡ್ತೀಯ ಅಂತಂದಾಗ ನಿಮಗೆ ಇವರೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಒನ್, ಫೋರ್ತ್ ಮಾಡಿ, ಯೂನಿಟ್ 4 ಎಂಟರ್ಪ್ರಿನರ್ಸ್ ಅಂಡ್ ಎಂಟರ್ಪ್ರಿನರ್ಶಿಪ್. ಎಂಟರ್ಪ್ರಿನರ್ ಅಂಡ್ ಎಂಟರ್ಪ್ರಿನರ್ಶಿಪ್. ಎಂಟರ್ಪ್ರಿನರ್ ಅಂಡ್ ಎಂಟರ್ಪ್ರಿನರ್ಶಿಪ್. ಎಂಟರ್ಪ್ರಿನರ್ಶಿಪ್ ಏನಿದೆ? ಎಂಟರ್ಪ್ರಿನರ್ ಎಂಟರ್ಪ್ರಿನರ್ಶಿಪ್ ಏನು ಡಿಫರೆನ್ಸ್? ಎಂಟರ್ಪ್ರಿನರ್ ಅಂದ್ರೆ ಓನ್ ರಿಸ್ಕ್, ಓನ್ ಸ್ಟಾರ್ಟ್ ದ ಬಿಸ್ನೆಸ್, ಓನ್ ರಿಸ್ಕ್ ಅವನೊಬ್ಬನೇ ಇರ್ತಾನೆ. ಸೊ ಅವನೆಲ್ಲದನ್ನು ಕೂಡ ಅವನ ರಿಸ್ಕ್, ಪ್ರಾಫಿಟ್ ಆದ ಅವನೇ ನೋಡ್ಕೊತಾನೆ, ಲಾಸ್ ಆದ್ರೂ ಕೂಡ ಅವನೇ ನೋಡ್ಕೊತಾನೆ. ಸೊ ಇದೆಲ್ಲ ಇರುತ್ತೆ, ಅದನ್ನ ಎಂಟರ್ಪ್ರಿನರ್ ಹೇಳ್ತೀವಿ. ಎಂಟರ್ಪ್ರಿನರ್ಶಿಪ್ ಅಂತಂದ್ರೆ ಅವ್ನ ಕೈ ಕೆಳಗಡೆ ವರ್ಕರ್ಸ್ ವರ್ಕ್ ಮಾಡ್ತಾರೆ. ಎಷ್ಟು ಜನ ವರ್ಕ್ ಮಾಡ್ತಾರೆ? ಆ ಎಂಟರ್ಪ್ರಿನರ್ಶಿಪ್ ಅಲ್ಲಿ ಏನ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಏನಿದೆ, ಸೊ ಇದೆಲ್ಲದನ್ನು ಕೂಡ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀರಾ ಎಂಟರ್ಪ್ರಿನರ್ಶಿಪ್ ಅಲ್ಲಿ. ಸೊ ಅದರಲ್ಲಿ ಕಾನ್ಸೆಪ್ಟ್ ಆಫ್ ಎಂಟರ್ಪ್ರಿನರ್. ಏನು ಕಾನ್ಸೆಪ್ಟ್ ಅಂದ್ರೆ ಎಂಟರ್ಪ್ರಿನರ್ ಕಾನ್ಸೆಪ್ಟ್ ಅಂದ್ರೆ ಏನು? ಅದರಲ್ಲಿ ಓನ್ ಸ್ಟಾರ್ಟ್ ಓನ್ ಬಿಸ್ನೆಸ್ ಇಸ್ಕೊಂಡು ಅಷ್ಟೇ. ಎಂಟರ್ಪ್ರಿನರ್ ಅಂದ್ರೆ ನೀವು ಫಸ್ಟ್ ಯಾರು ನಮ್ಮ ಕಂಪನಿಯ ಓನ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರೆ, ಯಾರು ಇನ್ವೆಸ್ಟ್ಮೆಂಟ್ ಹಾಕಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅವ್ರನ್ನ ನಾವು ಎಂಟರ್ಪ್ರಿನರ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಂಟರ್ಪ್ರಿನರ್ ಅಂದ್ರೆ ಅದರ ಲಕ್ಷಣಗಳು ಏನು? ಒಬ್ಬ ಎಂಟರ್ಪ್ರಿನರ್ ಅಂದ್ರೆ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ನಾವು ಒಬ್ಬ ಎಂಟರ್ಪ್ರಿನರ್ ಅಂತ ನಾವು ಹೇಳ್ತೀವಿ ಅಂದಾಗ ಅವನಿಗೆ ಓನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಓನ್ ಬಿಸ್ನೆಸ್ ಆಗಿರ್ಬೋದು, ಸೊ ಅವ್ನ ಓನ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಅವನಿಗೆ ಕುತ್ಕೊಂಡು ಅಲ್ಲಿ ವ್ಯಾಪಾರ ಬಿಸ್ನೆಸ್ ಮಾಡೋದಾಗಿರ್ಬೋದು. ಸೊ ಅದಕ್ಕೆಲ್ಲ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಸೊ ಅದನ್ನ ನೀವು ಇಲ್ಲಿ ನೋಡ್ತಾ ಹೋಗ್ತೀರಾ. ನೆಕ್ಸ್ಟ್ ನಾವು ಇಲ್ಲಿ ಈ ಚಾಪ್ಟರ್ ಏನು ನೋಡ್ತೀರಾ? ಟೈಪ್ಸ್ ಆಫ್ ಎಂಟರ್ಪ್ರಿನರ್. ಟೈಪ್ಸ್ ಆಫ್ ಎಂಟರ್ಪ್ರಿನರ್ ಅಂದ್ರೆ ಎಷ್ಟು ಟೈಪ್ ಅಲ್ಲಿ ಎಂಟರ್ಪ್ರಿನರ್ ನೋಡ್ತಾ ಹೋಗ್ತೀವಿ, ಅದನ್ನ ಈ ಚಾಪ್ಟರ್ ಅಲ್ಲಿ ಓದ್ತಾ ಹೋಗ್ತೀರಾ. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಎಂಟರ್ಪ್ರಿನರ್. ಫಂಕ್ಷನ್ಸ್ ಆಫ್ ಎಂಟರ್ಪ್ರಿನರ್ ಅಂದ್ರೆ ಏನ್ ಫಂಕ್ಷನ್ಸ್, ಏನ್ ಕೆಲಸ ಮಾಡ್ತಾನೆ ನಾನು, ಅವನ ಸಾಧನೆಗಳೇನು, ಕಾರ್ಯಗಳೇನು ಫಂಕ್ಷನ್ ನಲ್ಲಿ? ಫಸ್ಟ್ ಒನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಫಸ್ಟ್ ಒನ್ ಏನಿದೆ? ಟೈಪ್ಸ್ ಆಫ್ ಎಂಟರ್ಪ್ರಿನರ್. ಟೈಪ್ಸ್. ನೆಕ್ಸ್ಟ್ ಟೈಪ್ಸ್ ಆಫ್ ಎಂಟರ್ಪ್ರಿನರ್, ಫಂಕ್ಷನ್ಸ್ ಆಫ್ ಎಂಟರ್ಪ್ರಿನರ್, functions of entrepreneur, functions of entrepreneur. Next to third one bottom important. Entrepreneur ಏನು ಹೇಳ್ತಾನೆ? The role of entrepreneurship in economic development. ಬಹಳ ಇಂಪಾರ್ಟೆಂಟ್. ನೀವು ಇಷ್ಟೆಲ್ಲ ನೀವು ಒಂದು ಎಂಟರ್ಪ್ರಿನರ್ ಮಾಡ್ತೀರಾ ಅಥವಾ ಓನ್ ಬಿಸ್ನೆಸ್ ಮಾಡ್ತೀರಾ ಅಂದ್ರೆ ನಿಮ್ಮಿಂದ ನಮ್ಮ ಎಕನಾಮಿಕ್ಗೆ, ನಮ್ಮ ಆರ್ಥಿಕತೆಗೆ ಏನನ್ನು ಕೊಡ್ತೀರಾ ಅದನ್ನ ಹೋಗ್ತೀರಾ. ಎಕನಾಮಿಕ್ ಡೆವಲಪ್ಮೆಂಟ್. economic development. ಇದನ್ನ ನೀವು ನೋಡ್ತೀವಿ. ಎಕನಾಮಿಕ್ ಡೆವಲಪ್ಮೆಂಟ್ಗೆ ನಿಮ್ಮ ಎಂಟರ್ಪ್ರಿನರ್ಶಿಪ್ ಅಲ್ಲಿ ಏನು ಎಂಟರ್ಪ್ರಿನರ್ ಏನು ಕೊಡುಗೆ ಕೊಡ್ತಾನೆ, ಕಾಂಟ್ರಿಬ್ಯೂಷನ್ ಮಾಡ್ತಾನೆ ಇಲ್ವೋ? ಮಾಡ್ತಾನೆ. ಯಾಕಂದ್ರೆ ನೀವು ಬೆಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ ಎಕನಾಮಿಕ್ ಡೆವಲಪ್ಮೆಂಟ್ಗೆ
ಬೆಸ್ಟ್ ಎಕ್ಸಾಂಪಲ್ ಅರೆಕಾಟಿ ಅಂತ ಇದೆ. ಸೊ ಮೊದಲು ಅಡಿಕೆನ ಏನಕ್ಕೆ ಯೂಸ್ ಮಾಡ್ತಿದ್ರು, ಅಡಿಕೆನ ಏನಕ್ಕೆ ಯೂಸ್ ಮಾಡ್ತಾ ಇದ್ರು, ಜಸ್ಟ್ ಫಾರ್ ಪೇಂಟ್ ಏನೋ ಹೋಗ್ತಾ ಇದ್ರು, ಅದು ಬಿಟ್ಟರೆ ಬಿಟ್ಟಿರೋದು. ಸೊ ಒಬ್ಬ ಇಂಡಿಯಾದ ನಮ್ಮ ಚಿಕ್ಕಮಗಳೂರು ಹುಡುಗ ಅರೆಕಟ್ಟಿ ಅಂತ ಅವ್ನು ಏನ್ ಮಾಡ್ದ, ಜನರೇಟ್ ಮಾಡ್ದ. ಮೀನ್ಸ್ ಅವ್ನು ನ್ಯೂ ಐಡಿಯಾನ ಯೂಸ್ ಮಾಡ್ಕೊಂಡು ಅರೆಕಟ್ಟಿ ಅಂತ ಸ್ಟಾರ್ಟ್ ಮಾಡ್ದ. ಅದರಿಂದ ನಮ್ಮ ದೇಶಕ್ಕೆ ಏನ್ ಲಾಭ ಆಯ್ತು, ಎಷ್ಟೋ ಅಡಿಕೆ ವೇಸ್ಟ್ ಆಗ್ತಿದ್ರು, ಮೀನ್ಸ್ ವೇಸ್ಟ್ ಆಗೋದಲ್ಲ. ಸೊ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಟೋಮೆಟಿಕ್ಲಿ. ಒಂದು ಪ್ರಾಡಕ್ಟ್ ಬೈ ಪ್ರಾಡಕ್ಟ್ ಆದಾಗ ಆಟೋಮೆಟಿಕ್ಲಿ ಆ ಪ್ರಾಡಕ್ಟ್ ಏನಾಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಅದೇ ತರ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಆದ ತಕ್ಷಣನೇ ಎಕನಾಮಿಕಲ್ಲಿ ಕೂಡ ಚೇಂಜಸ್ ಆಗುತ್ತೆ. ಸೊ ಅದರ ಬೆಲೆ ಏನಾಗುತ್ತೆ, ಜಾಸ್ತಿ ಆಗ್ಬೋದು. ಆ ಡಿಮ್ಯಾಂಡ್ ಜಾಸ್ತಿ ತಕ್ಷಣ ಆಟೋಮೆಟಿಕ್ಲಿ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಈ ತರ ಎಕನಾಮಿಕ್ ಡೆವಲಪ್ಮೆಂಟ್ ಆಗ್ತದೆ. ನಮ್ಮ ದೇಶಕ್ಕೆ ಏನು ಸಿಗುತ್ತೆ, ಆಟೋಮೆಟಿಕ್ಲಿ ಟ್ಯಾಕ್ಸ್ ಪೇ ಮಾಡ್ತಾರೆ. ಸೊ ಟ್ಯಾಕ್ಸ್ನ ಇಲ್ಲಿ ನಾನು ತಗೋಬೇಕಾಗುತ್ತೆ. ಅದರಿಂದ ಏನು ಡೆವಲಪ್ಮೆಂಟ್, ಏನು ಎಕನಾಮಿಕ್ ಡೆವಲಪ್ಮೆಂಟ್ ಆಗುತ್ತೆ ಇಂಟರ್ನಲ್. ನೆಕ್ಸ್ಟ್, ಮ್ಯಾನೇಜರ್ ವರ್ಸಸ್ ಎಂಟರ್ಪ್ರಿನರ್. ಮ್ಯಾನೇಜರ್ಸ್ ವರ್ಸಸ್ ಎಂಟರ್ಪ್ರಿನರ್. versus entrepreneur. ಏನು ಮ್ಯಾನೇಜರ್ಸ್, ಮ್ಯಾನೇಜರ್ ಅಂದ್ರೆ ಯಾರು, ಎಂಟರ್ಪ್ರಿನರ್ ಅಂದ್ರೆ ಯಾರು. ಒನ್ ಹೂ ಮ್ಯಾನೇಜ್ ದಿ ಪರ್ಟಿಕ್ಯುಲರ್ ಪ್ರೊಡಕ್ಷನ್ ಆಕ್ಟಿವಿಟಿ or ಸೇಲ್ಸ್ ಆಕ್ಟಿವಿಟಿ ಈಸ್ ಕಾಲ್ಡ್ ಮ್ಯಾನೇಜರ್. ಆಯ್ತಾ. ಒನ್ ಹೂ ಮ್ಯಾನೇಜ್ ದಿ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಈಸ್ ಕಾಲ್ಡ್ ಎಂಟರ್ಪ್ರಿನರ್. ಮ್ಯಾನೇಜರ್ಸ್. ಬಟ್ ಎಂಟರ್ಪ್ರಿನರ್ ಮೀನ್ಸ್ one who create own business and own risk, own investment, own profit, getting a own profit is called entrepreneur. ಅರ್ಥ ಆಗ್ತಿದೆಯಾ? ಸೊ ಇಷ್ಟು ನಿಮ್ಮ 4 ಚಾಪ್ಟರ್ ಬರುವಂತಹ ಎಂಟರ್ಪ್ರಿನರ್ ಅಂಡ್ ಎಂಟರ್ಪ್ರಿನರ್ಶಿಪ್ ಸಬ್ಜೆಕ್ಟ್ ಟಾಪಿಕ್ ಆಗಿರುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ಏನು ಹೋಗ್ತಿದ್ದೀರಾ ಅಂತಂದ್ರೆ, ಲಾಸ್ಟ್ ಒನ್ 4th ಯೂನಿಟ್ ಅಲ್ಲಿ 5th ಯೂನಿಟ್ ಅಲ್ಲಿ ಏನು ಓದ್ತೀರಾ ಅಂತಂದ್ರೆ ವುಮೆನ್ ಎಂಟರ್ಪ್ರಿನರ್. ಕೇಳಿದ್ರಾ? ವುಮೆನ್ ಎಂಟರ್ಪ್ರಿನರ್. ವುಮೆನ್ ಎಂಟರ್ಪ್ರಿನರ್ ಮೀನ್ಸ್ ಮಹಿಳಾ ಮಹಿಳಾ ಮಾಲೀಕರು ಅಂತ ಕರಿಬೋದು. ಅಂದ್ರೆ ಯಾರು ಒಬ್ಬ ಮಹಿಳೆ ತನ್ನ ಎಲ್ಲ ಅಡೆತಡೆಗಳನ್ನ ಮೀರಿ ಅವರು ಕೂಡ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರೆ, ಅಥವಾ ಒಬ್ಬ ಹೆಣ್ಣುಮಗಳು ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಅವ್ರನ್ನ ನಾವೇಂತ ಕರಿತೀವಿ, ವುಮೆನ್ ಎಂಟರ್ಪ್ರಿನರ್ ಅಂತ ಕರಿತೀವಿ. ವುಮೆನ್ ಎಂಟರ್ಪ್ರಿನರ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಸೊ ಅದರಲ್ಲಿ ಏನು ಹೋಗ್ತೀರಾ, ಡೆಫಿನೇಷನ್ಸ್, ಫ್ಯಾಕ್ಟರ್ ಇನ್ಫ್ಲುಯೆನ್ಸಿಂಗ್ ವುಮೆನ್ ಎಂಟರ್ಪ್ರಿನರ್. ಇದು ಇಂಪಾರ್ಟೆಂಟ್. ಫ್ಯಾಕ್ಟರ್ಸ್ influencing women entrepreneur. ಏನಂದ್ರೆ ಅವರು ಎಂಟರ್ಪ್ರಿನರ್ ಆಗೋಕ್ಕೆ ಯಾವೆಲ್ಲ ಫ್ಯಾಕ್ಟರ್ಸ್ ಅವರ ಇನ್ಫ್ಲುಯೆನ್ಸ್ ಮಾಡುತ್ತೆ, ಪುಷ್ ಅಪ್ ಮಾಡುತ್ತೆ, ಮೋಟಿವೇಶನ್ ಮಾಡುತ್ತೆ. ಸೊ ಅದನ್ನ ನೀವು ನೋಡ್ತಾ ಹೋಗ್ತೀರಾ. ಅದರಿಂದ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ವುಮೆನ್ ಎಂಟರ್ಪ್ರಿನರ್. ನೆಕ್ಸ್ಟ್ ಏನಿದೆ, ಪ್ರಾಬ್ಲಮ್ಸ್ ಆಫ್ ವುಮೆನ್ ಎಂಟರ್ಪ್ರಿನರ್ಸ್. ಪ್ರಾಬ್ಲಮ್ಸ್ ವುಮೆನ್ ಎಂಟರ್ಪ್ರಿನರ್ಗೆ ಏನೆಲ್ಲ ಪ್ರಾಬ್ಲಮ್ಸ್ನ ಅವ್ರು ಫೇಸ್ ಮಾಡ್ತಾರೆ ನೋಡಿದ್ದೀರಿ. ನಮ್ಮ ಇಂಡಿಯಾದಲ್ಲಿ ಒಂದು ಹೆಣ್ಣು ಮನೆ ಬಿಟ್ಟು ಎಲ್ಲೂ ಹೋಗಬಾರ್ದು, ಮನೆಯಲ್ಲೇ ಇರಬೇಕು. ಸೊ ಅವ್ರನ್ನ ನಾವು ಒಂದು ಗೂಡಲ್ಲಿ ಕೂಡ ಹಾಕಿರ್ತೀವಿ, 4 ಗೋಡೆ ಮಧ್ಯೆ ಬಿಟ್ಟು ಹೊರಗಡೆ ಹೋಗಬಾರ್ದು ಒಂದು ಕಾನ್ಸೆಪ್ಟ್ ಒಂದು ಕಾಲದಲ್ಲಿತ್ತು. ಬಟ್ ಇವಾಗೆಲ್ಲ ವುಮೆನ್ ಕೂಡ, ಒಬ್ಬ ಹೆಣ್ಮಗಳು ಕೂಡ ತಾವು ಏನು ಮಾಡ್ಬೋದು, ಓನ್ ಬಿಸ್ನೆಸ್ನ ಏನು ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು. ಎಷ್ಟೋ ಇದೆ ಇಂಡಿಯಾದಲ್ಲಿ. ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಎಷ್ಟೋ ಇದೆ ಆ ಥರ ಎಂಟರ್ಪ್ರಿನರ್ಗಳು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವು ಇಂಟರ್ವ್ಯೂ ನೋಡ್ಬೋದು. ಸುಧಾಮೂರ್ತಿ ಚಾರಿಟಬಲ್ ಟ್ರಸ್ಟ್ ಇದೆ. ಸೊ ಈ ತರ ಸುಮಾರು ಶಿಲ್ಪ ಶೆಟ್ಟಿ ಇದ್ದಾರೆ, ಅವ್ರದೊಂದು ಟೀಮ್ ಇದೆ. ಸೊ ಇಷ್ಟೆಲ್ಲವೂ ಕೂಡ ವುಮೆನ್ ಎಂಟರ್ಪ್ರಿನರ್ಗೆ ಸಂಬಂಧಪಟ್ಟದ್ದು. ಪ್ರಾಬ್ಲಮ್ಸ್ ಏನ್ ಫೇಸ್ ಮಾಡ್ತಾರೆ, ಫ್ಯಾಮಿಲಿ ಥ್ರೆಟ್ಸ್. ಅಲ್ಲಿ ಹೇಳ್ಬೋದು ಯಾರು ಮನೇಲಿ ಅವ್ರ ತಂದೆ ಹೇಳ್ಬೋದು, ನೀವು ಈ ತರ ಬಿಸ್ನೆಸ್ ಮಾಡಬೇಡ, ಸ್ಟಾರ್ಟ್ ಎನಿ ಬಿಸ್ನೆಸ್ ಫಾರ್ ಇನ್ ಇಂಡಿಯಾ, ಸ್ಟಾರ್ಟ್ ಮಾಡಬೇಡ, ನೀವು ಎನಿ ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡಬೇಡ, ನೀವು ಮನೆ ಬಿಟ್ಟು ಹೊರಗಡೆ ಹೋಗಬೇಡ. ಮೇಲಾಗಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ. ಫೈನಾನ್ಷಿಯಲ್ ಮೀನ್ಸ್ ಹಣಕಾಸಿನ ತೊಂದರೆ ಇರುತ್ತೆ. ಆ ಪ್ರಾಬ್ಲಮ್ ನಾವು ಫೇಸ್ ಮಾಡ್ತಾರೆ. ಫ್ಯಾಮಿಲಿ ಸಪೋರ್ಟ್ ಸಿಗಲ್ಲ. ಸೊ ಇದಕ್ಕೆ ಬಂದಾಗ ಎಂಟರ್ಪ್ರಿನರ್ಶಿಪ್ ಮೀನ್ಸ್ ಮಾರ್ಕೆಟಿಂಗ್ ಬಂದಾಗ ಅವರ ಇದನ್ನ ಸೇಲ್ ಮಾಡೋಕ್ಕಾಗ್ತಿರಲ್ಲ, ಅವ್ರ ಕೈಗೆ ಆ ಪ್ರಾಡಕ್ಟ್ನ ಸೇಲ್ ಮಾಡೋಕ್ಕಾಗ್ತಿರಲಿಲ್ಲ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸ್ ನೀವು ಓದ್ತಾ ಹೋಗ್ತೀರಾ. ನೆಕ್ಸ್ಟ್ ಏನಿದೆ,
ರೆಮಿಡಿಯಲ್ ಮೆಷರ್ಸ್. ರೆಮಿಡಿಯಲ್ ಮೆಷರ್ಸ್ ಏನು ರೆಮಿಡಿಯಲ್ ಮೆಷರ್ಸ್ ಅಂದರೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ, ಅದಕ್ಕೊಂದು ಸೊಲ್ಯೂಷನ್ ಬೇಕಲ್ಲ, ಯಾವ ಥರ ನೀವು ಕೊಡ್ಕೋತೀರಾ ಅದನ್ನು ರೆಮಿಡಿಯಲ್ ಮೆಷರ್ಸ್ ಅಂತ ಕರಿತೀವಿ. ಸೊ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಅವರು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಷ್ಟೆಲ್ಲ ಮೆಷರ್ಸ್ ತಗೊಂಡಿದ್ರೆ ಈ ಪ್ರಾಬ್ಲಮ್ ಈಸಿಯಾಗಿ ಫೇಸ್ ಮಾಡ್ಬೋದು. ಸೊ ನಾವು ಅಂತ ಕರಿಬೋದು ರೆಮಿಡಿಯಲ್ ಮೆಷರ್ಸ್ ಅಂತ ಇಲ್ಲಿ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಏನಿದೆ, ವುಮೆನ್ ಎಂಟರ್ಪ್ರಿನರ್ಶಿಪ್, ಸಪೋರ್ಟ್ ಆಫ್ ವುಮೆನ್ ಎಂಟರ್ಪ್ರಿನರ್. ಮಾಡಬೇಕೋ ಬೇಡವೋ, ಮಾಡಬೇಕು. ಯಾಕಂತಂದ್ರೆ ನಾವು ಪ್ರಪಂಚದಲ್ಲಿ ಒಬ್ಬರೇ ಎಲ್ಲರೂ ಶಾಸಕ ಅಲ್ವಾ. ಸೊ ಅದಕ್ಕೆ ಅವರಿಗೂ ಅವಕಾಶಗಳಿರ್ತವೆ, ಅವರಿಗೂ ನಮಗೇನು ದೇವರು ಪ್ರಪಂಚಕ್ಕೆ ಕೊಟ್ಟು ಕಳಿಸಿದ್ರು ಅವರಿಗೂ ಕೂಡ ಅದೇ ಇರುತ್ತೆ. ಅವ್ರಿಗೂ ಥಿಂಕಿಂಗ್ ಕೆಪಾಸಿಟಿ ಇರುತ್ತೆ, ಅವ್ರಿಗೂ ಓನ್ ಐಡಿಯಾಸ್ ಇರುತ್ತೆ, ಅವ್ರಿಗೂ ಆಸೆಗಳಿರ್ತದೆ. ಸೊ ಆಸೆಗಳಿಗೆ ಈಡೇರಿಸೋಕ್ಕೋಸ್ಕರ ಅವ್ರಿಗೂ ಕೂಡ ಸಪೋರ್ಟ್ ಮಾಡಬೇಕು. ಸೊ ಯಾವ ಥರ ಸಪೋರ್ಟ್ ಮಾಡ್ಬೋದು ಅನ್ನೋದನ್ನು ಕೂಡ ಈ ಚಾಪ್ಟರ್ಲಿ ನೀವು ಹೋಗ್ತೀರಾ. ನೆಕ್ಸ್ಟ್ ಲಾಸ್ಟ್ ಒನ್, ಯೂನಿಟ್ 6 ಅಲ್ಲಿ ಏನು ಹೋಗ್ತೀರಾ ಅಂತಂದ್ರೆ ಎಂಟರ್ಪ್ರಿನರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಎಂಟರ್ಪ್ರಿನರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ EDP ಅಂತ ಅದನ್ನು ಈಸಿಯಾಗಿ ಹೇಳ್ಬೋದು. EDP ಎಂಟರ್ಪ್ರಿನರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದಾಗ ನನ್ನ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ಗೆ ಯಾವೆಲ್ಲ ಏಜೆನ್ಸಿಗಳು, ಯಾವೆಲ್ಲ ಗವರ್ನಮೆಂಟ್ಸು, ಯಾವೆಲ್ಲ ಸಂಘ ಸಂಸ್ಥೆಗಳು, ಯಾವೆಲ್ಲ ಇನ್ಸ್ಟಿಟ್ಯೂಷನ್ಸ್ ಸಪೋರ್ಟ್ ಮಾಡುತ್ತೆ. ಬೆಸ್ಟ್ ಎಕ್ಸಾಂಪಲ್ ನೀವು ಪ್ರಥಮ ಕೇಳಿದ್ರಿ ಡ್ರೋನ್ ಫೈಂಡ್ ಔಟ್ ಮಾಡೋದು. ಸೊ ಅದಕ್ಕೆಲ್ಲರೂ ಸಪೋರ್ಟ್ ಮಾಡಿದ್ವಿ. ಏನಕ್ಕೆ ನಮ್ಮ ದೇಶದಲ್ಲಿ ಏನೋ ಸಪೋರ್ಟ್, ಏನೋ ಕ್ರಿಯೇಟ್ ಮಾಡಿದ್ದಾನೆ, ಏನೋ ಮಾಡ್ತಾ ಇದ್ದಾನೆ, ಸೊ ಅದಕ್ಕೆ ಸಪೋರ್ಟ್ ಮಾಡೋಣ. ಇವಾಗ ಫಿಲ್ಮ್ ಆಕ್ಟರ್ ಇಂದ ಹಿಡಿದು ದೊಡ್ಡ ದೊಡ್ಡ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಏನು ಕೊಟ್ಟಿದ್ರು, ಸಪೋರ್ಟ್ ಮಾಡಿದ್ರು. ಆಯ್ತಾ. ಸೊ ಅಷ್ಟು ಏನೇನು ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಇಲ್ಲಿ ಗೌರ್ಮೆಂಟ್ ನಮಗೆ ಕೊಡುತ್ತೆ. ಅದರಲ್ಲಿ ಏನಿದೆ, EDP ಅಂದ್ರೆ ಏನು, ಮೀನಿಂಗ್ ಆಫ್ EDP ಅಂಡ್ ಡೆಫಿನೇಷನ್ ಆಫ್ EDP ಮೀನ್ಸ್ ಎಂಟರ್ಪ್ರಿನರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂಡ್ ಆಬ್ಜೆಕ್ಟಿವ್ಸ್, ಏನು ಆಬ್ಜೆಕ್ಟಿವ್ಸ್ ಇದೆ. ನೆಕ್ಸ್ಟ್ ಅದರ ಉದ್ದೇಶಗಳು, ಈ ಎಂಟರ್ಪ್ರಿನರ್ ಪ್ರೋಗ್ರಾಮ್ ಮಾಡುವ ಉದ್ದೇಶ ಏನು, ಅದರ ಆಬ್ಜೆಕ್ಟಿವ್ ಏನು, ಅದರಿಂದ ಯಾರ್ಯಾರೆಲ್ಲ ಬೆನಿಫಿಟ್ ತಗೋಬಹುದು ಅದನ್ನ. ಅದಾದ್ಮೇಲೆ ನೆಕ್ಸ್ಟ್ ಏನಿದೆ ಅಂತಂದ್ರೆ ನೀಡ್ ಫಾರ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್. ಹೌದಾ, ಬೇಕಾ? ಬೇಕು. ಹೆಂಗೆ ಅಂತಂದ್ರೆ ನೀವು ಇಲ್ಲಿ ಕ್ಲಾಸಲ್ಲಿ ಕೂತಿದ್ದೀರಾ ಅಥವಾ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಾನು ಇಷ್ಟೆಲ್ಲ ಹೇಳಿದ್ದೀನಿ, ನಿಮ್ಮ ಮೈಂಡಲ್ಲಿ ಏನೋ ಒಂದು ಐಡಿಯಾಸ್ ಬರುತ್ತೆ. ಬಟ್ ಐಡಿಯಾಸ್ ಬಂದ ತಕ್ಷಣ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೊಂದು ಟ್ರೈನಿಂಗ್ ಬೇಕು, ಆಮೇಲೆ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಬೇಕು. ಅದಕ್ಕೆ ಗೌರ್ಮೆಂಟ್ ಕೂಡ ಇಂಟ್ರೊಡ್ಯೂಸ್ ಮಾಡಿ ರೂಟ್ ಸೆಟ್ ಅಂತ. ರೂಟ್ ಸೆಟ್ ಅಂದರೆ ನೀವು ಏನಾದರೂ ಟ್ರೈನಿಂಗ್ ತೊಗೊಂಡು, ಆ ರೂಟ್ ಸೆಟ್ ಸಂಸ್ಥೆಯಲ್ಲಿ ಏನಾದರೂ ಟ್ರೈನಿಂಗ್ ತೊಗೊಂಡಾಗ ನೀವು ಅಲ್ಲಿ ಏನು ಐಡಿಯಾ, ಏನು ಟ್ರೈನಿಂಗ್ ತೊಗೊಂಡ್ರು ಅದ್ರ ಬೇಸಿಸ್ ಮೇಲೆ ನೀವು ಎಂಟರ್ಪ್ರಿನರ್ ಆಗ್ಬೋದು. ಅರ್ಥ ಆಯ್ತಾ? ಎಂಟರ್ಪ್ರಿನರ್ ಆಗ್ಬೋದು. ಅದಕ್ಕೋಸ್ಕರ ಆ ರೂಟ್ ಸೆಟ್ ಅನ್ನೋ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಿದ್ರು. ಅದು ಯಾವುದು ಕೋಆರ್ಡಿನೇಷನ್ ಮೇಲೆ ಅಂತಂದ್ರೆ ಧರ್ಮಸ್ಥಳ ಎಜುಕೇಶನ್ ಟ್ರಸ್ಟ್ ಅಥವಾ ಧರ್ಮಸ್ಥಳ ಸಂಘ ಸಂಸ್ಥೆ ಏನಿದೆ ಅದರ ಮೇಲೆ ಆ ಒಂದು ರೂಟ್ ಸೆಟ್ ಅಂತ ಒಂದು ಸಂಸ್ಥೆ ನಿಮಗೆ ಹೆಲ್ಪ್ ಮಾಡೋದು. ಅದನ್ನ EDP ಅಂತ ಕರಿಬಹುದು, ಮೀನ್ಸ್ ಎಂಟರ್ಪ್ರಿನರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿಬಹುದು. ನೆಕ್ಸ್ಟ್ ಥ್ರೆಡ್ಸ್ ಆಫ್ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ಥ್ರೆಡ್ಸ್ ಮೀನ್ಸ್ ಅಡೆತಡೆಗಳು. ನಾವೇನು ನೋಡ್ಬೋದು ಎಂಟರ್ಪ್ರಿನರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ ಏನೇನು ಅಡೆತಡೆಗಳನ್ನ ನಾವು ನೋಡ್ಬೋದು. ಏನು ಅಡೆತಡೆಗಳು ಯೂಶುವಲ್ ಆಗಿ ನೀವು ನೋಡಿರ್ತೀರಿ, ಸುಮಾರಾಗಿ ಆ ಟ್ರೈನಿಂಗೇ ಕಳಿಸದೇ ಇರ್ಬೋದು, ಆ ಟ್ರೈನಿಂಗ್ ಸೆಂಟರ್ ನಿಮ್ಗೆ ದೂರ ಇರ್ಬೋದು, ಅಥವಾ ಆ ಟ್ರೈನಿಂಗ್ ನಿಮ್ಗೆ ಏನೋ ಅರ್ಥನೇ ಆಗ್ತಾ ಇರ್ಬೋದು. ಸೊ ಆ ಟ್ರೈನಿಂಗ್ ತಗೋಬೇಕು ಅಂದ್ರೆ ಅಲ್ಲಿ ಸ್ಟೇಷನ್ ಕೊಡ್ತಾರೆ ನಿಮಗೆ, ಅಲ್ಲೆಲ್ಲ ಉಳ್ಕೊಳ್ಳೋಕೆ ವ್ಯವಸ್ಥೆ ಇದೆಯಾ, ಸೊ ಅದೆಲ್ಲ ಹೇಗೆ ಫೇಸ್ ಮಾಡ್ತೀವಿ ಅದನ್ನ ನೀವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇನ್ಸ್ಟಿಟ್ಯೂಷನಲ್ ಪ್ರೊವೈಡಿಂಗ್ ಎಂಟರ್ಪ್ರಿನರ್ಶಿಪ್ ಅಂತ ಟ್ರೈನಿಂಗ್. ಇನ್ಸ್ಟಿಟ್ಯೂಷನಲ್ ಪ್ರೊವೈಡಿಂಗ್ ಎಂಟರ್ಪ್ರಿನರ್ಶಿಪ್ ಟ್ರೈನಿಂಗ್. ಕ್ಯೂನಿಕ್ಸ್ ಅಂತ ಒಂದು ಇನ್ಸ್ಟಿಟ್ಯೂಷನ್, ಅದು ಸೆಂಟ್ರಲ್ ಗೌರ್ಮೆಂಟ್ ಅವರ ಅಂಡರ್ ಅಲ್ಲಿ ಕಂಪ್ಯೂಟರ್ ಟ್ರೈನಿಂಗ್ ಫ್ರೀಯಾಗಿ ಕೊಡ್ತಾ ಇದೆ. ಸೊ ಈಗಲೂ ಅದು ಇರ್ಬೋದು, ಬಟ್ ಡ್ಯೂ ಟು ಕೊರೋನಾ ಅದೇನಾದ್ರು ಅದು ಇದಾಗ್ತಿಲ್ಲ. ಸೊ ಏನಕ್ಕೆ ಗೌರ್ಮೆಂಟ್ ಏನ್ ಹೇಳ್ತಾ ಇದೆ, ಎಲ್ಲ ಕಂಪ್ಯೂಟರೈಸ್ ಆಗ್ತಾ ಇದ್ದಾರೆ, ಸ್ಟೂಡೆಂಟ್ಸ್ ಕೂಡ ಅಪ್ಡೇಟ್ ಆಗಿಲ್ಲ ದೃಷ್ಟಿಯಿಂದ ಗೌರ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡಿ, ಗೌರ್ಮೆಂಟ್ ಸೋಷಿಯಲ್ ಸರ್ವಿಸ್ಗೋಸ್ಕರ ತಮ್ಮ ಹಣವನ್ನ ಕೊಟ್ಟು ಆ ಒಂದು ಕ್ಯೂನಿಕ್ಸ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ತಾರೆ. ಅದು ಸೆಂಟ್ರಲ್ ಗೌರ್ಮೆಂಟ್ ಸರ್ಟಿಫಿಕೇಟ್, ಯಾವುದರಲ್ಲಿ ಕಂಪ್ಯೂಟರ್ಸ್ ಮಾಡ್ತಾರೆ, ಗೊತ್ತಾಯ್ತಾ? ಸೊ ಆ ಥರ ಇಲ್ಲಿ ಯಾವ ಟ್ರೈನಿಂಗ್ ಕೊಡ್ತಾರೆ ಅದನ್ನ ನೀವು ಇಲ್ಲಿ ನೋಡ್ತಾರೆ. ಇಷ್ಟು ನಿಮ್ಮ ಸಿಲೆಬಸ್ ಅನಲೈಸಿಂಗ್ ಫಾರ್ ನ್ಯೂ ವೆಂಚರ್ ಕ್ರಿಯೇಷನ್ ಅಂಡ್ ಮ್ಯಾನೇಜ್ಮೆಂಟ್. ಅರ್ಥ ಆಯ್ತಾ? ಸೊ ಎನಿ ಡೌಟ್ ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಇರುತ್ತೆ. ಸೊ ಥ್ಯಾಂಕ್ ಯು ಅನಂತ.